ನಮಸ್ಕಾರ. ಇತಿಹಾಸ ಪರಂಪರೆ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ನಲ್ಲಿ ನಾವು ಇದೇ ಏಪ್ರಿಲ್ 19ರಂದು ನಡೆದಂತಹ ಉತ್ತರ ಪ್ರದೇಶದ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ನ ಇತಿಹಾಸ ಪ್ರಶ್ನೆ ಪತ್ರಿಕೆ ಕುರಿತು ಏನು ಮಾಡ್ತೀವಿ ಅಂದರೆ ವಿಶ್ಲೇಷಣೆ ಮಾಡ್ತೀವಿ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರೋಬ್ಬರಿ 70 ಪ್ರಶ್ನೆಗಳು ಇತಿಹಾಸದಿಂದ ಕೇಳಿದ್ದು, 30 ಪ್ರಶ್ನೆಗಳನ್ನು GK ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಒಂದೇ ಪತ್ರಿಕೆ. ಇದರಲ್ಲಿ 70ರಲ್ಲಿ ನಮ್ಮ ಕ್ಲಾಸ್ನಿಂದ 62 ಪ್ರಶ್ನೆಗಳು ಬಂದವ. ಆ ಪ್ರಶ್ನೆ ಪತ್ರಿಕೆಯ ಇತಿಹಾಸ ಪ್ರಶ್ನೆಗಳ ವಿಶ್ಲೇಷಣೆ ಜೊತೆಗೆ ಎಲ್ಲಿಂದ ನಮ್ಮ ನೋಟ್ಸ್ನಿಂದ ಬಂದಿದೆ ಅನ್ನೋದನ್ನು ಪ್ರೂಫ್ ಸಮೇತ ನಾವು ಇಲ್ಲಿ ಕೊಡೋ ಪ್ರಯತ್ನವನ್ನು ಮಾಡಿದ್ದೀವಿ. ಓಕೆ, ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಚಾನುದಾರೋ ಬಗ್ಗೆ ಕೇಳಿದ್ದಾರೆ. ಹರಪ್ಪ ತಾಣವಾದಂಥ ಚಾನುದಾರೋ ಹೇಳಿಕೆ ಏನಿದೆ ಅಂದರೆ, ಚಾನುದಾರೋ ಯಾವುದೇ ಕೋಟೆಗಳಿಲ್ಲದ ಏಕೈಕ ದಿಬ್ಬದ ತಾಣವಾಗಿದೆ. ಹೇಳಿಕೆ 2, ಚಾನುದಾರೋ 4.7 ಹೆಕ್ಟೇರ್ ಪ್ರದೇಶದ ತಾಣವಾಗಿದ್ದು ಮೆಹೆಂಜೋದಾರೋದಿಂದ ದಕ್ಷಿಣಕ್ಕೆ ಸುಮಾರು 133 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಒಂದೇ ಹೇಳಿಕೆ ಏನು ಹೇಳ್ತಿದೆ ಅಂದರೆ, ಯಾವುದೇ ಫೋರ್ಟಿಫಿಕೇಶನ್ ಇಲ್ಲ, ಅಂದರೆ ಯಾವುದೇ ಕೋಟೆಗಳು ಕಂಡು ಬಂದಿಲ್ಲ. ಎರಡನೇದೇನು, ಡಿಸ್ಟೆನ್ಸು ಮತ್ತು ಅದರ ವಿಸ್ತೀರ್ಣವನ್ನು ಹೇಳ್ತದೆ. ಮೆಹೆಂಜೋದಾರೋದಿಂದ ಸೌತ್ಗೆ ಅಂದರೆ ದಕ್ಷಿಣಕ್ಕೆ 130 ಕಿಲೋಮೀಟರ್ ದೂರದಲ್ಲಿದೆ. 4.7 ಹೆಕ್ಟೇರ್ ಪ್ರದೇಶದ ತಾಣವಾಗಿದೆ. ಇದರಲ್ಲಿ ಎರಡೂ ಹೇಳಿಕೆಗಳು ಸರಿಯಾಗಿದ್ದಾವೆ. ಯಾಕಂದರೆ ಅದು ಕೋಟೆಗಳನ್ನು ಒಳಗೊಂಡೇ ಇರದಂತಹ ಒಂದು ತಾಣನೂ ಹೌದು. ಜೊತೆಗೆ ಇಟ್ ಈಸ್ ಎಲ್ಲಿ ಮೆಹೆಂಜೋದಾರೋದಿಂದ ಸೌತ್ಗೆ 130 ಕಿಲೋಮೀಟರ್ ಡಿಸ್ಟೆನ್ಸನ್ನು ಹೊಂದಿರತಕ್ಕಂಥ ಪ್ರದೇಶ. ಇದನ್ನು ನಾವು ಆಲ್ರೆಡಿ ನಮ್ಮ ಕ್ಲಾಸ್ ನೋಟ್ಸಲ್ಲಿ ಕೊಟ್ಟಿದ್ದೀವಿ. ನೋಡಿ, ಇಲ್ಲಿ ಮಾರ್ಕ್ ಮಾಡಿದ್ದೀನಿ, ರೆಡ್ ಮಾರ್ಕ್ ಮಾಡಿದ್ದೀನಿ ನೋಡಿ. ಮೆಹೆಂಜೋದಾರೋದ ದಕ್ಷಿಣಕ್ಕೆ ಸುಮಾರು 130 ಕಿಲೋಮೀಟರ್ ಅಂದರೆ ಮೈಲಿಯಲ್ಲಿ 80 ಮೈಲಿ ದೂರದಲ್ಲಿದೆ. ಕೆಳಗಡೆ ಒಂದು ಲೈನನ್ನು ಅಂಡರ್ಲೈನ್ ಮಾಡಿದೆ ನೋಡಿ ರೆಡ್ ಫಾಂಟಿಂದ. ಚಾನುದಾರೋ ಕೋಟೆಗೋಡೆ ಫೋರ್ಟಿಫಿಕೇಶನ್ ಇರಲಿಲ್ಲ, ಯಾವುದೇ ರೀತಿ ಫೋರ್ಟಿಫಿಕೇಶನ್ ಇರಲಿಲ್ಲ. ಇದನ್ನು ಮ್ಯಾಕೆ ಅವರು ಪ್ರಾಚೀನ ಭಾರತದ ಸೆಪಿಲ್ಡ್ ಅಂತ ಹೇಳಿ, ಸೆಪಿಲ್ಡ್ ಆಫ್ ದಿ ಏನ್ಷಿಯಂಟ್ ಇಂಡಿಯಾ ಅಂತ ಹೇಳಿ ಅದನ್ನು ಕರೆದಿರೋದನ್ನು ಕೂಡ ಕಾಣ್ತೀವಿ. ಈ ಪ್ರಶ್ನೆಗೆ ಆನ್ಸರ್ ನಮ್ಮ ಕ್ಲಾಸಿಂದ ಬಂದಿದೆ. ಇನ್ನು ನೆಕ್ಸ್ಟ್, ತನ್ನ ಹೊಸ ರಾಜಧಾನಿಯಾದ ಗಂಗೈಕೊಂಡ ಚೋಳಪುರದಲ್ಲಿ ಬೃಹದೀಶ್ವರ ದೇವಾಲಯವನ್ನು ನಿರ್ಮಿಸಿದ ಆಡಳಿತಗಾರ ಯಾವುದು? ನೋಡ್ರಿ, ಇಲ್ಲಿ ಕ್ವಶನನ್ನು ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾಕಂದರೆ ಅವ್ನು ಕೇಳೋ ಪ್ರಯತ್ನ ಏನು ಮಾಡಿದಾನೆ ನೋಡ್ರಿ. ಗೊತ್ತಿದೆ ಅವಂಗೆ ಬೃಹದೀಶ್ವರ ಅಂದರೆ ಎಲ್ಲರೂ ತಂಜಾವೂರು ಹಾಕ್ತಾರ ಅನ್ನೋದು ಗೊತ್ತಿದೆ. ಆದರೆ ಕೇಳ್ತಕ್ಕಂಥ ಕ್ವಶನ್ನಲ್ಲಿ ಟ್ವಿಸ್ಟ್ ಕೇಳಿದಾನೆ. ಏನು ಕೇಳಿದಾನೆ ಅಂದ್ರೆ, ತನ್ನ ಹೊಸ ರಾಜಧಾನಿಯಾದ ಗಂಗೈಕೊಂಡ ಚೋಳಪುರದಲ್ಲಿ, ಆಲ್ರೆಡಿ ಗಂಗೈಕೊಂಡ ಚೋಳಪುರದಾಗ ಹೇಳೋ ಪ್ರಯತ್ನ ಮಾಡಿದ ನಾವು, ತಂಜಾವೂರು ಅಲ್ಲ ಅನ್ನೋದನ್ನ ಕ್ವಶನ್ದಾಗ ಹೇಳ್ಯ ನಾವು. ಹಾಗಾದ್ರೆ ಯಾರು? 1ನೇ ರಾಜೇಂದ್ರ ಅಥವಾ ರಾಜೇಂದ್ರ ಪ್ರಥಮ ಅಂತ ಏನು ಕರಿತೀವಿ ನೋಡ್ರಿ, ಆತ ಗಂಗೈಕೊಂಡ ಚೋಳಪುರದಲ್ಲಿ ಏನು ಮಾಡಿದಾನ? ನಿರ್ಮಾಣ ಮಾಡಿದಾನ. ನೋಡ್ರಿ, ಬೃಹದೀಶ್ವರ ದೇವಾಲಯ, ಗಂಗೈಕೊಂಡ ಶಿವ ಅಂತ ಇನ್ನೊಂದು ಹೆಸರು ಅದಕ್ಕೆ. ಸ್ಥಳ ಬಂದ್ಬಿಟ್ಟು ಗಂಗೈಕೊಂಡ ಚೋಳಪುರಂ, ಕಾವೇರಿ ನದಿ ದಡದಾಗೈತಿ. ಸ್ಥಾಪಕ 1ನೇ ರಾಜೇಂದ್ರ ಐತಿ ನೋಡ್ರಿ, ಆಲ್ರೆಡಿ ಕೊಟ್ಟಿದ್ದೀವಿ. ಇದು ಕೂಡ ನಮ್ಮ ನೋಟ್ಸಿಂದ ಕವರ್ ಆಗಿದೆ, ಕ್ಲಾಸ್ ನೋಟ್ಸಿಂದ ಕವರ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಪೂರ್ವ ಹರಪ್ಪನ್ ಅಂದ್ರೆ ಪ್ರೀ ಹರಪ್ಪನ್ ಅಂತ ಏನು ಕರಿತೀವಿ ನೋಡ್ರಿ, ಅಲ್ಲಿ ಕಂಡು ಬಂದಂಥ ತಾಮ್ರ ಶಿಲಾಯುಗದ ಸಂಸ್ಕೃತಿ, ಕಾಪರ್ ಸ್ಟೋನ್ ಕಲ್ಚರ್ಸ್ ಅಂತ ಕಂಡು ಬರ್ತೈತಿ. ಅದರಲ್ಲಿ ಯಾವ ಸ್ಥಳ ಸೇರಿಲ್ಲ ಅಂತೇಳಿ ಕ್ವಶನ್ ಕೇಳಿದಾರೆ. ಆದರೆ ಇಲ್ಲಿ ಬಂದ್ಬಿಟ್ಟು ಅವ್ರು ಕೇಳಿರೋದು ಪ್ರೀ ಹರಪ್ಪನ್. ಹರಪ್ಪನಲ್ಲಿ 3 ವಿಂಗಡಣೆ ಬರ್ತಾವೆ. ಪ್ರೀ ಹರಪ್ಪನ್, ಮೇಜರ್ ಹರಪ್ಪನ್, ಲೇಟರ್ ಹರಪ್ಪನ್ ಅಂತ ಹೇಳಿ 3 ಡಿವಿಷನನ್ನು ನಾವು ನೋಡ್ತೀವಿ. ಅದರಲ್ಲಿ ಇವ್ರು ಕೇಳಿರೋದು ಪ್ರೀ ಹರಪ್ಪನ್. ಹಾಗಾದರೆ ಆಮ್ರಿ, ದೈಮಾಬಾದ, ಕೊಟಡೀಜಿ, ಗಣೇಶ್ವರ್ ಅಂತೇಳಿ 4 ಆಪ್ಷನ್ ಕೊಟ್ಟಾರ ಅವರು. ಗಣೇಶ್ವರ್ ಬಂದ್ಬಿಟ್ಟು ಮೇಜರ್ ಹರಪ್ಪನ್ ಸಂಸ್ಕೃತಿ ಅದು. ಹಾಗಾಗಿ ಅದು ಈ ಪ್ರೀ ಹರಪ್ಪನ್ನಲ್ಲಿ ಒಳಪಡಲ್ಲ. ಇದನ್ನು ಆಲ್ರೆಡಿ ನಾವು ಹೇಳಿದ್ದೀವಿ. ನೋಡ್ರಿ, ಕೊಟ್ಟಿದ್ದು ನೋಡಿ, ಗಣೇಶ್ವರ್ ಸಂಸ್ಕೃತಿ, ಲೇಟರ್ ಹರಪ್ಪನ್. ಇಲ್ಲಿ ನೋಡ್ರಿ, ಹರಪ್ಪ ನಂತರದ ಯುಗ ಅಂತ ಹೇಳಿ ಹಾಕಿದ್ದೀವಿ. ಗಣೇಶ್ವರ ಸಂಸ್ಕೃತಿ ಉತ್ತರ ಪೂರ್ವ ರಾಜಸ್ಥಾನ್ ರೀಜನಲ್ ಕಲ್ಚರ್ಸ್ ಅಂತ ಹೇಳಿದ್ದೀವಿ. ಚಾಲ್ಕೋಲಿಥಿಕ್ ಸಂಸ್ಕೃತಿ ಅಂತ ಕೂಡ ಆಲ್ರೆಡಿ ಹೇಳಿದ್ದೀವಿ. ಇಲ್ಲಿ ಗಣೇಶ್ವರ್ ಸಾಹಿಬ್ ನದಿ ದಡದಲ್ಲಿರ್ತಕ್ಕಂಥ ಒಂದು ದೊಡ್ಡ ಗುಡ್ಡದ ತಾಣ ಅಂತೇಳಿ ಆಲ್ರೆಡಿ ಹೇಳಿದ್ದೀವಿ. ಇಲ್ಲಿ ಏನು ಕೊಟ್ಟಿದ್ದೀವಿ? ಹರಪ್ಪ ನಂತರ ಅಂದ್ರೆ ಪ್ರೀ ಹರಪ್ಪನ್ ಅಲ್ಲ, ಇದು ಲೇಟರ್ ಹರಪ್ಪನ್ಗೆ ಸಂಬಂಧಿಸಿದ್ದು. ಕ್ಲಿಯರ್ ಆಯ್ತ್ರಿ? ಇಲ್ಲಿ ಪ್ರೀ ಹರಪ್ಪನ್, ಹರಪ್ಪ ಪೂರ್ವಯುಗ ಅಂತ ಕೊಟ್ಟಿದ್ದೀವಿ ನೋಡ್ರಿ. ಇಲ್ಲಿರ್ತಕ್ಕಂಥ ಆಮ್ರಿ, ಕೊಟಡೀಜಿ, ದೈಮಾಬಾದ್ ಎಲ್ಲ ಇಲ್ಲಿದ್ದಾವೆ. ಇವೆಲ್ಲ ಆ ಸಂಸ್ಕೃತಿಗೆ ಒಳಪಟ್ಟಂಥ ತಾಣಗಳು. ಆದರೆ ಇದು ಬಂದ್ಬಿಟ್ಟು ಹರಪ್ಪನ್ ನಂತರದ ಲೇಟರ್ ಹರಪ್ಪನ್ ಯುಗಕ್ಕೆ ಸಂಬಂಧಿಸಿದ್ರಿಂದ ಗಣೇಶ್ವರ್ ಆನ್ಸರ್. ಕ್ಲಿಯರ್ ಆಯ್ತ್ರಿ? ಇನ್ ನೆಕ್ಸ್ಟ್, ಹಾತಿಗುಂಪಾ ಶಾಸನದಲ್ಲಿ ಕಳಿಂಗದ ರಾಜ ಖಾರವೇಲನನ್ನ ಏನೆಂದು ಉಲ್ಲೇಖಿಸಲಾಗಿದೆ? ಹಾತಿಗುಂಪಾ ಶಾಸನದಲ್ಲಿ ಕಳಿಂಗದ ರಾಜ ಖಾರವೇಲನನ್ನ ಏನೆಂದು ಉಲ್ಲೇಖಿಸಲಾಗಿದೆ?
ಹಾಗಾದ್ರೆ ಇಲ್ಲಿ ಕೊಟ್ಟಂತಹ ಆಪ್ಷನ್ಗಳನ್ನು ನಾವು ನೋಡಿದಾಗ ರಾಜಋಷಿ ಅಥವಾ ರಾಜರ್ಷಿ, ಪ್ರಶಸ್ತಿಪತಿ, ವಂಶವರ್ಧನ, ಮಹರ್ಷಿ. ಒಂದನೇದಾಗಿ ಇವೆಲ್ಲ ಈತನಿಗೆ ಬಿರುದುಗಳು ಇದ್ವೋ ಇಲ್ಲೋದು ಅನ್ನೋದನ್ನ ಮೊದಲು ನಾವು ಫೈನಲ್ ಮಾಡ್ಕೋಬೇಕು. ಕ್ಲಿಯರ್ ಆಯ್ತಾ? ಇಲ್ಲಿ ನೋಡೋಣ. ಕಳಿಂಗದ ಛೇದಿಗಳು, ಮಹಾರಾಜ. ಮೇಘವಾಹನ ಬಿರುದುಗಳು: ಮೇಘವಾಹನ, ಛೇದಿ ರಾಜ ವಂಶವರ್ಧನ, ಆರ್ಯ ಮಹಾರಾಜ, ರಾಜರ್ಷಿ. ಏತ್ ನೋಡ್ರಿ ರಾಜರ್ಷಿ. ಭಿಕ್ಷು ರಾಜ, ಧರ್ಮರಾಜ, ಕಳಿಂಗಾಧಿಪತಿ, ಮಂಚಪುರಿ ಶಾಸನದಲ್ಲಿ ಇವನನ್ನು ಚಕ್ರವರ್ತಿ ಮತ್ತು ಮಹಾರಾಜ ಎಂಬ ಬಿರುದನ್ನು ಧರಿಸಿದ ಮೊದಲ ಭಾರತೀಯ ರಾಜ ಅಂತ ಹೇಳಿ ಉಲ್ಲೇಖಿಸಲಾಗಿದೆ. ಆದ್ರೆ ಇಲ್ಲಿ ಕೊಟ್ಟಿರ್ತಕ್ಕ ಆಪ್ಷನ್ಗಳಲ್ಲಿ ಇಲ್ಲಿ ಇರೋದು ಒಂದೇ ಒಂದು, ಅದ್ಯಾವುದು? ರಾಜರ್ಷಿ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಯಾವ್ದಂದ್ರ ರಾಜರ್ಷಿ. ಕ್ಲಿಯರ್ ಆಯ್ತಾ? ಇನ್ನು ನೆಕ್ಸ್ಟ್, ಕುಚಾಯಿ ಎಂಬ ನವಶಿಲಾಯುಗದ ಪುರಾತತ್ವ ತಾಣವು ಡ್ಯಾಶ್ ನಲ್ಲಿದೆ. ಇಲ್ಲಿ ಪಾಲಿಶ್ ಮಾಡಿದ ಕಲ್ಲಿನ ಕೊಡಲಿಗಳು ಅಂದ್ರೆ ಹ್ಯಾಂಡ್ ಆಕ್ಸಿಸ್ ಸಿಕ್ಕಿದಾವ್. ಎಲ್ಲಿ ಅಂತ ಹೇಳಿಕೆ ಇದಾರ ಅವ್ರು ಕೊಟ್ಟಾರ. ಕುಚಾಯ್ ಅನ್ನೋ ಪ್ರದೇಶ ಅಥವಾ ಕುಚಾಯ್ ಎಂಬಲ್ಲಿ ಕಂಡು ಬಂದಿದೆ. ಹಾಗಾದ್ರೆ ಇದು ಎಲ್ಲಿ ಐತಿ ಅನ್ನೋದನ್ನು ಕೇಳಿದಾರೆ. ಸಿಂಗ್ಭೂಮ್ ಬಿಹಾರ, ಕರ್ನಾಟಕ, ಮಯೂರ್ಗಂಜ್ ಒಡಿಸ್ಸಾ ಮತ್ತು ಬ್ರಹ್ಮಗಿರಿ. ಇಲ್ಲಿ ಕೊಟ್ಟೇವ್ ನೋಡ್ರಿ ನಾವು. ಒಡಿಸ್ಸಾ ಕುಚೈ ಮತ್ತು ಬೈದಿಪುರ್, ಮಯೂರ್ಗಂಜ್ ಜಿಲ್ಲೆ ಒಡಿಸ್ಸಾದಾಗ ಇದಾವ ನೋಡ್ರಿ. ಆಲ್ರೆಡಿ ನಮ್ಮ ನೋಟ್ಸ್ದಾಗ ಕೊಟ್ಟ ವಿಡಿಯೋ ಅದನ್ನು. ಒಡಿಸ್ಸಾದಾಗ ಕುಚೈ ಮತ್ತು ಬೈದಿಪುರ್, ಮಯೂರ್ಗಂಜ್ ಜಿಲ್ಲೆ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗೋಣ. ಬೌದ್ಧ ಧರ್ಮದ ಮಾಧ್ಯಮಿಕ ಪಂಥದ ಸ್ಥಾಪಕ ಮತ್ತು ಮೂಲ ಮಾಧ್ಯಮಕಾರಿಕ ಕೃತಿಯ ಕರ್ತೃ ಎಂದು ಈ ಕೆಳಗಿನವರಲ್ಲಿ ಯಾರನ್ನ ಪರಿಗಣಿಸಲಾಗುತ್ತದೆ? ವಸುಬಂಧು, ದಿಜ್ಞನಾಗ ಅಥವಾ ದಿಗ್ನಾಗ, ನಾಗಾರ್ಜುನ, ಆಸಂಗ ಅಂತೇಳಿ 4 ಜನ ಇದಾರ. ಆನ್ಸರ್ ಬಂದ್ಬಿಟ್ಟು ನಾಗಾರ್ಜುನ. ನೋಡ್ರಿ, ಮಾಧ್ಯಮಿಕ ತತ್ವಶಾಸ್ತ್ರದ ಪಂಥದ ಸ್ಥಾಪಕನಾಗಿದ್ದ ಪ್ರಸಿದ್ಧನಾದ ನಾಗಾರ್ಜುನನು ಕ್ರಿಸ್ತಶಕ ಮೊದಲ ಶತಮಾನದಲ್ಲಿ ಬದುಕಿದ್ದನೆಂದು ಪರಿಗಣಿಸಲಾಗಿದೆ. ಅವನು ರಚಿಸಿದ ಪ್ರಸಿದ್ಧ ಕೃತಿ ಮೂಲ ಮಾಧ್ಯಮಕ ಕಾರಿಕದಲ್ಲಿ ಶೂನ್ಯತೆ ಎಂಬುದೇ ಏಕಮಾತ್ರ ಸತ್ಯ ವಸ್ತು ಎಂದು ಪ್ರತಿಪಾದಿಸಲಾಗಿದೆ ಅನ್ನೋದನ್ನ ಕ್ಲಾಸ್ ನೋಟ್ಸ್ ಅಲ್ಲಿ ಹೇಳಿದೆವು ನಾವು. ಇನ್ನು ಯಾವ ಗುಪ್ತರ ಕಾಲದ ಶಾಸನದಲ್ಲಿ ಗುಪ್ತ ವಂಶವನ್ನ ಘಟೋತ್ಕಚ ವಂಶ ಎಂದು ಕರೆಯಲಾಗಿದೆ ಅಂತೇಳಿ ಕ್ವಶನ್. ನೆಕ್ಸ್ಟ್ ಕ್ವಶನ್, ಗುಪ್ತ ವಂಶವನ್ನ ಘಟೋತ್ಕಚ ವಂಶ ಅಂತೇಳಿ ಕರೆಯಲಾಗಿದೆ. ಇಲ್ಲಿ 4 ಆಪ್ಷನ್ ಇದಾವೆ. ಬಿತಾರಿ ಸ್ತಂಭ ಶಾಸನ, ಗಡ್ವಾ ಶಾಸನ, ಬಿಲ್ಸಾದ್ ಶಾಸನ, ಸೂಪಿಯಾ ಶಾಸನ. ಆನ್ಸರ್ ಬಂದ್ಬಿಟ್ಟು ಸೂಪಿಯಾ ಶಾಸನ. ಯಾಕನ್ನೋದನ್ನ ಇಲ್ಲಿ ನಾವು ಪ್ರೂಫ್ ಸಮೇತ ಹೇಳ್ತೇವೆ. ನೋಡ್ರಿ, ಶಾಸನಗಳು ಕೊಟ್ಟೇವೆ. ಇಂದೋರ್ ತಾಮ್ರ ಶಾಸನ, ಸೂಪಿಯಾ ಶಾಸನ, ಕಹೋಮ್ ಶಾಸನ, ಗದ್ವಾ ಶಾಸನಗಳಿದಾವ. ಅದರಲ್ಲಿ ಸೂಪಿಯಾ ಶಾಸನ. ಇದರಲ್ಲಿ ಗುಪ್ತ ವಂಶಾವಳಿಯನ್ನ ಘಟೋತ್ಕಚ ವಂಶ ಎಂದು ಕರೆಯಲಾಗಿದೆ. ಈ ಶಾಸನದಲ್ಲಿ ಮೊದಲನೇ ಚಂದ್ರಗುಪ್ತನ ಹೆಸರನ್ನ ಕೈ ಬಿಡಲಾಗಿದೆ ಮತ್ತು ಸಮುದ್ರಗುಪ್ತನ ಹೆಸರನ್ನ ನೇರವಾಗಿ ಘಟೋತ್ಕಚನ ನಂತರ ಉಲ್ಲೇಖಿಸಲಾಗಿದೆ. ಇಲ್ಲಿ ರಾಜರ ಹೆಸರು ಬದಲಿಗೆ ಅವರು ಬಿರುದುಗಳಾದಂಥ ವಿಕ್ರಮಾದಿತ್ಯ, ಮಹೀಂದ್ರಾದಿತ್ಯಗಳನ್ನ ಬಳಸಲಾಗಿದೆ. ಇದಿಷ್ಟು ಸೂಪಿಯಾ ಶಾಸನ. ಹಾಗಾದ್ರೆ ಘಟೋತ್ಕಚ ವಂಶ ಅಂತ ಹೇಳಿರುವಂತ ಶಾಸನ ಸೂಪಿಯಾ ಶಾಸನ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಹೋಗೋಣ. ಮೊಹಮ್ಮದ್ ಗಜ್ನಿ ಥಾನೇಶ್ವರದ ಮೇಲೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಆ ದೇವಾಲಯದಲ್ಲಿ ದಾಳಿ ಮಾಡಿದ್ದಲ್ಲ, ಆ ದೇವಾಲಯದಾಗ ಯಾವ ದೇವ್ರು ಇತ್ತು ಅಂತ ಅಥವಾ ಯಾವ ದೇವಾಲಯದ ಇತ್ತು ಥಾನೇಶ್ವರದಾಗ ಅನ್ನೋದನ್ನ ಕ್ವಶನ್ ಕೇಳಿದಾರೆ. ಅದು ಚಕ್ರಸ್ವಾಮಿ ದೇವಾಲಯ. ಯಾವ ದೇವಾಲಯ? ಚಕ್ರಸ್ವಾಮಿ ದೇವಾಲಯ. ಇಲ್ಲಿತ್ತದು ಇಮೇಜ್ ನೋಡೋಣ. ಲಾಸ್ಟ್ಗೆ ಹೋಗಿರ್ಬೋದು PDF ಮಾಡುವಾಗ, ಇರಲಿ. ನೆಕ್ಸ್ಟ್ ನೋಡೋಣ. ಗೋಪಿಕಾ ಗುಹೆಯನ್ನು ಯಾವ ಮೌರ್ಯ ಆಡಳಿತಗಾರನು ನಿರ್ಮಿಸಿದನು? ಕುಣಾಲ, ಅಶೋಕ, ದಶರಥ, ಸಂಪ್ರತಿ. ನೋಡೋಣ, ಇಲ್ಲಿದೇನು. ನಾಗಾರ್ಜುನಿ ಗುಹೆಗಳು ಬಿಹಾರದ ಗಯಾ ಜಿಲ್ಲೆಯಲ್ಲಿವೆ. ದಶರಥ ಅಶೋಕನ ಮೊಮ್ಮಗ ತನ್ನ ಪಟ್ಟಾಭಿಷೇಕದ ಸಮಯದಲ್ಲಿ ನಾಗಾರ್ಜುನ ಬೆಟ್ಟಗಳಲ್ಲಿ ಗೋಪಿಕಾ ಗುಹೆಯನ್ನು ನಿರ್ಮಿಸಿದನು. ಇಲ್ಲಿನ ಇತರ ಗುಹೆಗಳೆಂದರೆ ವದತಿಕ ಮತ್ತು ವಹಿಯಕ್. ಈ ಗುಹೆಗಳು ಕೂಡ ಅಜೀವಿಕ ಪಂಥದವರಿಗಾಗಿಯೇ ಇದ್ದವು. ಕ್ಲಿಯರ್ ಆಯ್ತಾ? ನಾಗಾರ್ಜುನ ಗುಹೆಯಲ್ಲಿ ಇರ್ತಕ್ಕಂಥ ಗೋಪಿಕಾ ಗುಹೆ ದಶರಥ ಅಶೋಕನ ಮೊಮ್ಮಗ ದಶರಥ ನಿರ್ಮಿಸಿದ ಅಂತ ಹೇಳಿ ತಿಳಿದು ಬಂದೈತಿ. ಇದು ಕೂಡ ನೋಟ್ಸ್ದಾಗ ಐತಿ. ಇನ್ನು ಪ್ರಸಿದ್ಧ ವಿದ್ವಾಂಸ ಮಯೂರ ಈ ಕೆಳಗಿನ ಯಾವ ಕೃತಿಯನ್ನ ರಚಿಸಿದ್ದಾನೆ? ಮಯೂರ ಶತಕ, ಅದನ್ನ ಸೂರ್ಯ ಶತಕ ಅಂತ ಕರೀತಾರ. ಯಾವ್ದನ್ನ ರಚಿಸಿದಾನ ಅಂದ್ರ ಸೂರ್ಯ ಶತಕ. ನೋಡೋಣ, ಮಯೂರ ಬಾಣನ ಸಮಕಾಲೀನ. ಅವನು ಮಯೂರ ಶತಕ ಎಂಬ ಕೃತಿಯನ್ನ ರಚಿಸಿದಾನ. ಇದನ್ನ ಸೂರ್ಯ ಶತಕವೆಂದು ಕರೆಯುತ್ತಾರೆ. ಬಾಣನು ತನ್ನ ದೇವಿ ಶತಕವನ್ನ ಬರೆಯಲು ಈತನೊಂದಿಗೆ ಸ್ಪರ್ಧೆ ಮಾಡಿದನೆಂದು ತಿಳಿದು ಬರುತ್ತದೆ. ಕ್ಲಿಯರ್ ಆಯ್ತಾ? ಇಲ್ಲಿಯೂ ಕೊಟ್ಟೆವು. ಇನ್ನು ನೆಕ್ಸ್ಟ್, ಆಳ್ವಾರರ ಸಂತರ ಮೊದಲ ಜೀವನ ಚರಿತ್ರೆಯಾದ ದಿವ್ಯ ಸೂರಿ ಚರಿತಮನ್ನ 12ನೇ ಶತಮಾನದಲ್ಲಿ ಯಾರಿಂದ ಬರೆಯಲ್ಪಟ್ಟಿತು ಅಂತ ಹೇಳಿ ಕ್ವಶನ್ ಕೇಳಿದಾರೆ. ರಾಮಾನುಜಾಚಾರ್ಯ, ಗರುಡ ವಾಹನ, ನಾಥಮುನಿ, ವೇದಾಂತ ದೇಶಿಕ. ಇಲ್ಲಿ ಗರುಡ ವಾಹನ ಬಂದ್ಬಿಟ್ಟು ಗರುಡ ವಾಹನ ಇಲ್ಲಿ ಕೊಟ್ಟೆ ನೋಡ್ರಿ. ಆಳ್ವಾರರು ಅಥವಾ ವೈಷ್ಣವ ಸಂತರು ಇಲ್ಲಿ ಐತಿ ನೋಡ್ರಿ.
ಆಳ್ವಾರರ ಮೊದಲ ಪ್ರಮುಖ ಜೀವನ ಚರಿತ್ರಾ ಗ್ರಂಥವು 12ನೇ ಶತಮಾನದ ಗರುಡ ವಾಹನ ಪಂಡಿತ ರಚಿಸಿದ ದಿವ್ಯ ಸೂರಿ ಚರಿತಂ. ಇಲ್ಲಿ ರೆಡ್ ಮಾರ್ಕ್ ಆಗಿ ಅದನ್ನ ರೌಂಡ್ ಮಾಡಿದ್ದೇನೆ ನೋಡಿ. ಕ್ಲಿಯರ್ ಆಯ್ತಾ? ಇದು ಕೂಡ ನಮ್ಮಲ್ಲಿ ಬಂದದ. ಬುದ್ಧನ ಕಾಲದ ಯಾವ ಗಣರಾಜ್ಯ ಜನರು ತಮ್ಮ ಪೊಲೀಸ್ ಶಕ್ತಿಗಾಗಿ ಪ್ರಸಿದ್ಧಿಯಾಗಿದ್ದರು ಅಥವಾ ಪೊಲೀಸ್ ವ್ಯವಸ್ಥೆಗಾಗಿ ಪ್ರಸಿದ್ಧಿಯಾಗಿದ್ದರು? ಕುಶಿನಾರದ ಮಲ್ಲರು, ಕೆಸಪುತ್ತದ ಕಳಮಾರರು, ರಾಮಗ್ರಾಮದ ಕೋಲಿಯರು, ವೈಶಾಲಿಯ ಲಿಚ್ಛವಿಗಳು ಅಂತೇಳಿ 4 ಆಪ್ಷನ್ ಇದಾವೆ ನೋಡ್ರಿ. ಕೋಲಿಯರು, ರಾಮಗ್ರಾಮದ ಕೋಲಿಯರು ತಮ್ಮ ಪೊಲೀಸ್ ವ್ಯವಸ್ಥೆಗೆ ಪ್ರಸಿದ್ಧರಾಗಿದ್ದರು. ಈ ರಾಜ್ಯವನ್ನ ರಾಮ ಜನಪದ ಅಂತ ಹೇಳಿ ಕರಿತಿದ್ರು. ಇವತ್ತಿನ ಗೋರಖ್ಪುರ್ ಜಿಲ್ಲೆಯ ರಾಮ್ಗರ್ ಜೊತೆಗೆ ಕೋಲಿಯರ ಗ್ರಾಮವನ್ನ ಗುರುತಿಸಲಾಗಿದೆ. ಕ್ಲಿಯರ್ ಆಯ್ತಾ? ಇದು ಕೂಡ ಬಂದೈತಿ. ಎಲ್ಲಾನು ಸ್ಕ್ರೀನ್ಶಾಟ್ ಹಾಕೇನಿ ನಾನು ನಿಮ್ಗೆ. ನೆಕ್ಸ್ಟ್, ಸುಮಾರು 1,000 ಅಥವಾ 1,00,000 ವರ್ಷಗಳಿಗಿಂತ ಹಳೆಯದಾದ ಜ್ವಾಲಾಮುಖಿ ಶಿಲೆಗಳ ಕಾಲ ನಿರ್ಣಯಕ್ಕಾಗಿ ವಿಶೇಷವಾಗಿ ಯಾವ ವಿಧಾನವನ್ನ ಬಳಸಲಾಗುತ್ತದೆ? ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್, ಪೊಟ್ಯಾಸಿಯಂ ಆರ್ಗಾನ್, ಡೆಂಡ್ರೋಕ್ರೊನಾಲಜಿ ಮತ್ತು ಥರ್ಮೋಲುಮಿಸೆನ್ಸ್. ಇದರಲ್ಲಿ ಯಾವ್ದಂದ್ರೆ ಪೊಟ್ಯಾಸಿಯಂ ಆರ್ಗಾನ್. ನೋಡ್ರಿ ಕೊಟೇನ, ಪೊಟ್ಯಾಸಿಯಂ ಆರ್ಗಾನ್ ಜ್ವಾಲಾಮುಖಿ ಶಿಲೆಗಳು 100 ಮಿಲಿಯನ್ ವರ್ಷಗಳು ಅಂತ ಹೇಳಿ ಕೊಟ್ಟೈತಿ ನೋಡ್ರಿ. ರೌಂಡ್ ಮಾಡೈತಿ ನೋಡ್ರಿ, ಅದನ್ನ ರೆಡ್ ಮಾರ್ಕ್ ಇಂದ ರೌಂಡ್ ಮಾಡೈತಿ ನೋಡ್ರಿ. ಪ್ರತಿಯೊಂದು ಕ್ವಶನ್ ನಮ್ಮಿಂದನ ಬಂದಾವ. ನೆಕ್ಸ್ಟ್, ಹರಿಯಾಣದ ಹಿಸ್ಸಾರ್ ಜಿಲ್ಲೆಯಲ್ಲಿರುವ ಹರಪ್ಪನ್ ತಾಣವಾದ ರಾಕಿಗರಿಯನ್ನ 1969ರಲ್ಲಿ ಯಾರು ಸಂಶೋಧಿಸಿದರು? ಸೂರಜ್ ಬಾನ್, ದಯಾರಾಮ್ ಸಹಾನಿ, ರಾಕಲ್ದಾಸ್ ಬ್ಯಾನರ್ಜಿ, ಜಾನ್ ಮಾರ್ಷಲ್. ಆನ್ಸರ್ ಬಂದ್ಬಿಟ್ಟು ಸೂರಜ್ ಬಾನ್. ನೋಡ್ಕೊಟ್ಟಿರ್ರಿ. ರಾಕಿಗರಿ ಹರಿಯಾಣ ರಾಜ್ಯದ ಹಿಸ್ಸಾರ್ ಜಿಲ್ಲೆಯಲ್ಲಿ ಸರಸ್ವತಿ ನದಿ ತೀರದಲ್ಲಿ ಇದೆ. ಪತ್ತೆ, ಈ ತಾಣವನ್ನ ಸೂರಜ್ ಬಾನ್ ಅವರು 1969ರಲ್ಲಿ ಪತ್ತೆ ಮಾಡಿದರು ಅಂತ ಹೇಳಿ. ಕ್ಲಿಯರ್ ಐತ್ರೆ? ನೆಕ್ಸ್ಟ್, ಕೇರಳ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದಾಗ 2001ರಲ್ಲಿ ತಮಿಳುನಾಡಿನ ವಿಲ್ಲಪುರಂ ಜಿಲ್ಲೆಯ ವಡೈ ಎಂಬಲ್ಲಿ ಸಂಪೂರ್ಣ ಪಳೆಯುಳಿಕೆಯಾದ ಮಾನವ ಮಗುವಿನ ಬುರುಡೆಯನ್ನ ಯಾರು ಪತ್ತೆ ಹಚ್ಚಿದರು? ತಲೆ ಬುರುಡೆಯನ್ನ ಯಾರು ಪತ್ತೆ ಹಚ್ಚಿದರು? ಮಾರ್ಟಿಮರ್ ವಿಲ್ಲರ್, ಇರ್ಫಾನ್ ಹಬೀಬ್, ಬಿಬಿಲಾಲ್, ಪಿ ರಾಜೇಂದ್ರನ್. ನೋಡೋಣ, ಇಲ್ಲ ಐತಿ ನೋಡ್ರಿ. 2001ರಲ್ಲಿ ಕೇರಳ ವಿಶ್ವವಿದ್ಯಾಲಯದ ಇತಿಹಾಸ ವಿಭಾಗದ ಶಿಕ್ಷಕ ಪಿ ರಾಜೇಂದ್ರನ್ ಎಂಬುವರು ತಮಿಳುನಾಡು ರಾಜ್ಯದ ವಿಲ್ಲಪುರಂ ಬಳಿಯ ಒಡೈ ಎಂಬಲ್ಲಿ ಸಂಪೂರ್ಣ ಪಳೆಯುಳಿಕೆ ಹೊಂದಿದ ಹುಡುಗಿಯ ತಲೆಬುರುಡೆಯನ್ನ ಪತ್ತೆ ಹಚ್ಚಿದರು. ಕ್ಲಿಯರ್ ಆಯ್ತ್ರಿ? ಇದು ಕೂಡ ನಮ್ಮ ಕ್ಲಾಸ್ನಾಗ ಕವರ್ ಆಗಿದ್ದು. ಮೌರ್ಯರ ಆಡಳಿತಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಾಣಿಕೆಯಾಗಿದೆ? ಅಂತರ್ವೇಶಿಕ ಅಂದ್ರ ರಾಜಧಾನಿಯ ರಾಜ್ಯಪಾಲ, ಸನ್ನಿಧಾತ ಅಂದ್ರ ಖಜಾನೆಯ ಉಸ್ತುವಾರಿ, ಕರ್ಮಾಂತಿಕ ಅಂದ್ರ ಗಡಿ ರಕ್ಷಣಾಧಿಕಾರಿ, ವ್ಯವಹಾರಿಕ ಅಂದ್ರ ತೂಕ ಮತ್ತು ಅಳತೆ ಉಸ್ತುವಾರಿ ಅಧಿಕಾರಿ. ಇಲ್ಲಿ ಕ್ವಶನ್ ಏನಾಗಬೇಕಾಗಿತ್ತು ಅಂದ್ರೆ ಅದು ಯಾವುದು ಹೊಂದಾಣಿಕೆ ಆಗಿಲ್ಲ ಅನ್ನೋದಾಗಬೇಕಾಗಿತ್ತು. ಇಂಗ್ಲೀಷ್ನಿಂದ ಕನ್ನಡಕ್ಕೆ ತರುವಾಗ ಸ್ವಲ್ಪ ಎಲ್ಲಿ ಟೈಪ್ ಮಾಡುವಾಗ ಮಿಸ್ಟೇಕ್ ಆಗೈತಿ, ಸರಿಪಡಿಸ್ಕೋರಿ. ಹೊಂದಾಣಿಕೆ ಆಗಿಲ್ಲ ಕೇಳಿದಾರ. ನೋಡೋಣ, ಇಲ್ಲಿ ಕೊಟ್ಟೆ ನೋಡಿ. ಸನ್ನಿಧಾತ ಅಂದ್ರೆ ಖಜಾಂಚಿ, ಕರೆಕ್ಟ್ ಐತೆ. ಕರ್ಮಾಂತಿಕ ಅಂದ್ರೆ ಕೈಗಾರಿಕೆಗಳ ಮುಖ್ಯಸ್ಥ, ಇಲ್ಲಿ ಕೊಟ್ಟೆ ನೋಡಿ. ಕರ್ಮಾಂತಿಕ ಅಂದ್ರೆ ಕೈಗಾರಿಕೆಗಳ ಮುಖ್ಯಸ್ಥ. ಅಂತರ್ವಶಿಕ ಅಂದ್ರೆ ಅರಮನೆಯ ಅಂಗರಕ್ಷಕ ಪಡೆ ಮತ್ತು ಭದ್ರತಾ ಸಿಬ್ಬಂದಿ. ಅಂತಪಾಲ ಅಂದ್ರೆ ಗಡಿಗೋಟೆಗಳ ರಕ್ಷಕ. ಇಲ್ಲಿ ಬಂದ್ಬಿಟ್ಟು ಗಡಿ ರಕ್ಷಣಾ ಅಧಿಕಾರಿ ಅಂತೇಳಿ ಕರ್ಮಾಂತಿಕ ಐತಿ. ಕರ್ಮಾಂತಿಕ ಬಂದ್ಬಿಟ್ಟು ಕೈಗಾರಿಕೆಗಳ ಮುಖ್ಯಸ್ಥ ಅಂತ ಕೊಟ್ಟೈತಿ. ಹಾಗಾಗಿ ತಪ್ಪು ಯಾವುದಂದ್ರೆ ಕರ್ಮಾಂತಿಕ ತಪ್ಪಾಗಿದೆ. ಇನ್ನು ನೆಕ್ಸ್ಟ್, ಸೂರ್ಯನ ನಂತರ ಇರಾನಿನ ಪಠ್ಯ ಅವೆಸ್ತಾ ಮತ್ತು ಋಗ್ವೇದ ಎರಡರಲ್ಲೂ ವೇಗದ ಕುದುರೆಯನ್ನ ಹೊಂದಿರುವ ದೇವತೆ ಎಂದು ಯಾರನ್ನ ವಿವರಿಸಲಾಗಿದೆ? ಪೌರ್ಸಸ್ಪ, ಅಪಾಮ್ನಪಾತ, ಮಿತ್ರ ಮತ್ತು ಇಸ್ತಸ್ಪ. ಇದರಲ್ಲಿ ಕೇವಲ ಮಿತ್ರ ಮಾತ್ರ ಗುರುತಿಸಿಕೊಂಡ. ನೋಡ್ರಿ ಕೊಟ್ಟೆ ನೋಡಿ, ಮಿತ್ರ ಮಾತ್ರ ಗುರುತಿಸಿಕೊಂಡಿದ್ದನ್ನ ಕಾಣ್ತೀವಿ. ಇದು ಕೂಡ ನಮ್ಮ ನೋಟ್ಸ್ದಾಗ ಬಂದದ, ಕ್ಲಾಸ್ ನೋಟ್ಸ್ದಾಗ. ಗಿರಿವ್ರಜ ಅಂದ್ರೆ ರಾಜಗೃಹ. ಕೇಳುವಂತ ಕ್ವಶನ್ ನೋಡ್ರ ಅವ್ನು ಹೆಂಗೈತಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಕ್. ಗಿರಿವ್ರಜ ಅನ್ನೋದು ರಾಜಗೃಹದ ಮೊದಲ ಹೆಸರು. ಹಾಗಾಗಿ ಗಿರಿವ್ರಜ ನಗರವನ್ನು ಯೋಜಿಸಿದ ಮತ್ತು ಬಿಂದುಸಾರನ ಅರಮನೆಯನ್ನ ವಿನ್ಯಾಸಗೊಳಿಸಿದ ಕೀರ್ತಿ ಯಾವ ಇಂಜಿನಿಯರ್ಗೆ ಸಲ್ಲುತ್ತದೆ ಕೇಳಿದಾರೆ? ಅಜಾತಶತ್ರು, ವಿಶ್ವಕರ್ಮ, ಚಾಣಕ್ಯ, ಮಹಾಗೋವಿಂದ. ಆನ್ಸರ್ ಬಂದ್ಬಿಟ್ಟು ಮಹಾಗೋವಿಂದ ಐತ್ ನೋಡ್ರಿ. ರಾಜಗೃಹ ಎಂಬ ಹೊಸ ನಗರವನ್ನ ನಿರ್ಮಿಸಿದನು. ಇದರ ನಿರ್ಮಾಣ ಶಿಲ್ಪಿ ಮಹಾಗೋವಿಂದ ಬಂದೈತಿ ನೋಡ್ರಿ. ಇದು ಕೂಡ ನೆಕ್ಸ್ಟ್,
ಬೇಲಾನ್ ಕಣಿವೆಯ ಅಥವಾ ಬೋಲಾನ್ ಕಣಿವೆಯ ಯಾವ ಹಂತದಲ್ಲಿ ಅಥವಾ ಯಾವ ತಾಣದಲ್ಲಿ ಬೇಟೆಗಾರರ ಸಂಗ್ರಾಹಕ ಹಂತದಿಂದ ಸ್ಥಿರ ಕೃಷಿಯ ಆರಂಭದ ಹಂತಕ್ಕೆ ಪರಿವರ್ತನೆಯಾಗಿರುವುದನ್ನು ನಾವು ಗುರುತಿಸಬಹುದು? ಕಲ್ಪಿ, ಜೋಕಿಮಾಂಡೋ, ಮೆಹರ್ಗರ್, ಬಾಗೋರ್. ಆನ್ಸರ್ ಬಂದ್ಬಿಟ್ಟು ಮೆಹರ್ಗರ್ ಕೊಟ್ಟಿದೆ ನೋಡ್ರಿ, ಕೆಳಗಡೆ ಐತೆ ನೋಡ್ರಿ. ಬೇಟೆಗಾರಿಕೆ, ಪಶುಸಂಗೋಪನೆ, ಸ್ಥಿರ ಕೃಷಿ, ವ್ಯಾಪಾರ ವಾಣಿಜ್ಯ ಡೆವಲಪ್ಮೆಂಟ್ ಆದದ್ದನ್ನು ಕಾಣ್ತೀವಿ. ಅದು ಬೋಲಾನ್ ಅಂತ, ಬೋಲಾನ್ ನದಿ ಕೆಳಗಡೆ ಅಂಡರ್ಲೈನ್ ಮಾಡಿದ ನೋಡ್ರಿ, ಮೆಹರ್ಗರ್ನಲ್ಲಿ ಅಂತ ಹೇಳಿ ಬಂದಿತ್ತು. ಕ್ಲಿಯರ್ ಆಯ್ತಾ? ಇನ್ನು ನೆಕ್ಸ್ಟ್ ಕ್ವಶನ್, ವೈದಿಕ ಕಾಲದಲ್ಲಿ ಆಚರಿಸಲಾಗುತ್ತಿದ್ದ 16 ಹಿಂದೂ ಸಂಸ್ಕಾರಗಳ ಸಂದರ್ಭದಲ್ಲಿ ಗಂಡು ಮಗುವಿನ ಜನನಕ್ಕೆ ಕಾರಣವಾಗುತ್ತದೆ ಎಂಬ ನಂಬಿಕೆಯೊಂದಿಗೆ ಗರ್ಭಾವಸ್ಥೆಯ ಆರಂಭಿಕ ಹಂತದಲ್ಲಿ ಯಾವ ಆಚರಣೆಯನ್ನ ಪಾಲಿಸಲಾಗ್ತಿತ್ತು ಅಥವಾ ಮಾಡಲಾಗ್ತಿತ್ತು? ಅದರಲ್ಲಿ ಪುಂಸವನ, ಗರ್ಭದಾನ, ಜಾತಕರ್ಮ, ಸೀಮಂತೋನಯನ ಅಂತ ಹೇಳಿ 4 ಆಪ್ಷನ್ ಬರ್ತಾವ. ಇದರಲ್ಲಿ ಪುಂಸವಂ ಅಂತ ಹೇಳಿ ಕೂಡ ಕರೀತಾರ, ಅದೇ ಆನ್ಸರ್ ಅಲ್ಲಿ ನೋಡಿ. ಪುಂಸಯಂ ಗಂಡು ಮಗುವನ್ನ ಸಂಪಾದಿಸುವ ಆಚರಣೆ. ಕ್ಲಿಯರ್ ಆಯ್ತಾ? ಇದು ಕೂಡ ಕವರ್ ಆಗ್ಯದ. ಇನ್ನು ನೆಕ್ಸ್ಟ್, ಚೋಳ ಸಾಮ್ರಾಜ್ಯದ ರಾಜರಾಜ ಪ್ರಥಮ ಅಥವಾ 1ನೇ ರಾಜರಾಜನ ಕಾಲದಲ್ಲಿ ಪುರುವವರಿ ಮತ್ತು ತಿನ್ನೈಕಳಂ ಯಾವ ಇಲಾಖೆಯನ್ನ ಸೂಚಿಸ್ತದೆ ಅಂತ ಕೇಳಿದಾರೆ? ವಿದೇಶಿ ಇಲಾಖೆ, ನ್ಯಾಯಾಂಗ ಇಲಾಖೆ, ಮಿಲಿಟರಿ ಇಲಾಖೆ, ಕಂದಾಯ ಇಲಾಖೆ. ಆನ್ಸರ್ ಬಂದ್ಬಿಟ್ಟು ಭೂ ಕಂದಾಯ ಇಲಾಖೆ. ನೋಡ್ರಿ, ಕಂದಾಯ ಇಲಾಖೆಯನ್ನ ವರಿಪೊಟ್ ಅಥವಾ ಪುರುವವರಿ ಅಂದ್ರೆ ಪುರುವವರಿ ತಿನಿಕ್ಕಲಂ ಅಂತ ಐತಿ ನೋಡ್ರಿ, ಕೊಟ್ಟೇನಲ್ಲ, ಅದನ್ನ ಭೂ ಕಂದಾಯ ಇಲಾಖೆಯನ್ನ ಕರಿತಿದ್ರು. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಕಂದಾಯ ಇಲಾಖೆ. ನೆಕ್ಸ್ಟ್, 1902ರಲ್ಲಿ ಭಾರತೀಯ ಪುರಾತತ್ವ ಸಂರಕ್ಷಣಾ ಇಲಾಖೆಯ ASI ಅಂದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಮಹಾನಿರ್ದೇಶಕರಾಗಿ ಜಾನ್ ಮಾರ್ಷಲ್ ಅವರನ್ನ ಯಾರು ನೇಮಕ ಮಾಡ್ತಾರ? ಕ್ವಶನ್ ಕೇಳಿದಾರ. ಇಲ್ಲಿ ಗವರ್ನರ್ ಜನರಲ್ಗಳು ಕೊಟ್ಟಾರ: ಲಾರ್ಡ್ ರಿಪ್ಪನ್ನ, ಲಾರ್ಡ್ ಹಾರ್ಡಿಂಜ, ಲಾರ್ಡ್ ಪಿಂಟೋ, ಲಾರ್ಡ್ ಕರ್ಜನ್. ಆನ್ಸರ್ ಬಂದ್ಬಿಟ್ಟು ಕರ್ಜನ್ ಕೊಟ್ಟೆ ನೋಡ್ರಿ. 2ನೇ ಅವಧಿ ಮಾರ್ಷಲ್ ಕಾಲ ಅಂತ ಕರಿತೀವಿ. ಕರ್ಜನ್ ಎಷ್ಟು ಬಾರಿ ಬಂದಿತ್ತು ಅನ್ನೋದನ್ನ ನೀವ ನೋಡ್ಕೋರಿ. ಇನ್ನು ನೆಕ್ಸ್ಟ್, ಸಮುದ್ರಗುಪ್ತನ ದಕ್ಷಿಣಾಪಥದ ಅಭಿಯಾನದಲ್ಲಿ ಸೋಲಿಸಲ್ಪಟ್ಟ ರಾಜರಲ್ಲಿ ಉಲ್ಲೇಖಿಸಲಾದ ಫಲಕ್ಕಾದ ಆಡಳಿತಗಾರ ಉಗ್ರಸೇನನು ಯಾವ ಪ್ರಾದೇಶಿಕ ವಲಯಕ್ಕೆ ಸಂಬಂಧಿಸಿದವನು? ಅಂದ್ರೆ ಪ್ರೆಸೆಂಟ್ ಆ ಪ್ರದೇಶವನ್ನು ಯಾವ್ದತ್ತ ಗುರುತಿಸಿದವರು ಅನ್ನೋದನ್ನ ಕೇಳಿದ. ಸಂಬಲ್ಪುರ್ ಜಿಲ್ಲೆ, ನೆಲ್ಲೂರು ಜಿಲ್ಲೆ, ವಿಜಯಪಟ್ಟಣಂ ಜಿಲ್ಲೆ, ಗೋದಾವರಿ ಜಿಲ್ಲೆ. ಕೊಟ್ಟೆ ನೋಡ್ರಿ. ತಮಿಳುನಾಡಿನ ನೆಲ್ಲೂರು ಜಿಲ್ಲೆಯ ಪಲಕ್ಕಾಡ್ ಉಗ್ರಸೇನ ಪಾಲಕ. ಕರೆಕ್ಟಾಗಿ ಹೆಂಗೆ ಬಂದಿತ್ತು ನೋಡ್ರಿ, ಹಂಗೆಲ್ಲಾನು ಅವ್ನ ದಾಳಿಗಳದ ಪ್ರದೇಶಗಳನ್ನು ಕೊಟ್ಟೆನ್ನ ನಮ್ಮ ಕ್ಲಾಸ್ನ್ಯಾಗ. ಇಲ್ಲಿಯೂ ಕೂಡ ತಮಿಳುನಾಡಿನ ನೆಲ್ಲೂರು ಜಿಲ್ಲೆಯ ಪಲಕ್ಕಾಡ್ ಅಂತ ಐತ್ ನೋಡ್ರಿ, ಸ್ಕ್ರೀನ್ಶಾಟ್ ಹಾಕೇನು. ನೆಕ್ಸ್ಟ್, ಯಾವ ಆಡಳಿತಗಾರನು ಒಂದು ಬದಿಯಲ್ಲಿ ನವಿಲಿನ ಮೇಲೆ ಕುಳಿತಿರುವ ಕಾರ್ತಿಕೇಯನ ಚಿತ್ರ ಮತ್ತು ಇನ್ನೊಂದು ಬದಿಯಲ್ಲಿ ರಾಜನು ನವಿಲಿಗೆ ಆಹಾರ ನೀಡುತ್ತಿರುವ ಚಿತ್ರವನ್ನು ಚಿನ್ನದ ನಾಣ್ಯಗಳನ್ನು ಹೊರಡಿಸಿದನು? ಬುಧಗುಪ್ತ, ಕುಮಾರಗುಪ್ತ, ಪುರಗುಪ್ತ, ಸ್ಕಂದಗುಪ್ತ. ಆನ್ಸರ್ ಬಂದ್ಬಿಟ್ಟು ಕುಮಾರಗುಪ್ತ. ಆತ ಕಾರ್ತಿಕೇಯನ ಆರಾಧಕನಾಗಿದ್ದ. ಅವನ ನಾಣ್ಯಗಳ ಮೇಲೆ ನವಿಲಿನ ಚಿತ್ರಗಳು ಕಂಡು ಬಂದಾವ. ಇತ್ತು ಗಂಗಾ ಕಣಿವೆಯಲ್ಲಿ ಮಧ್ಯ ದೇಶಾಂತರದಕ ಬೆಳ್ಳಿ ನಾಣ್ಯಗಳನ್ನ ಪರಿಚಯಿಸಿದನು. ಈತನ ನಾಣ್ಯಗಳ ಮೇಲೆ ನವಿಲಿನ ಚಿತ್ರವಿರುತ್ತಿತ್ತು. ಕುಮಾರಗುಪ್ತ, 1ನೇ ಕುಮಾರಗುಪ್ತ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಹರಪ್ಪನ್ ತಾಣಗಳಲ್ಲಿ ಕಲ್ಲು ಮತ್ತು ಲೋಹದ ಕೆಲವು ಶಿಲ್ಪಗಳು ಕಂಡು ಬಂದಿವೆ. ಕಲ್ಲಿನ ಹಲ್ಲಿಯ ಪುರಾವೆಯು ಯಾವ ಸ್ಥಳದಲ್ಲಿ ಕಂಡು ಬಂದಿದೆ? ಆನ್ಸರ್ ಬಂದ್ಬಿಟ್ಟು ಧೋಲವೀರಾದಲ್ಲಿ ಕಂಡು ಬಂದಿದೆ. ಎಲ್ಲಿ ಕಂಡು ಬಂದಿದೆ? ಧೋಲ್ವೀರಾದಲ್ಲಿ ಕಂಡು ಬಂದಿದೆ. ಇಲ್ಲಿ ಮಿಸ್ ಆಗ್ಯದ, ಅದೊಂದು ಸ್ಕ್ರೀನ್ಶಾಟ್ ನೋಡೋಣ, ಅಲ್ಲಿ ಕೊನೆಗಿರ್ಬೋದು. ಪ್ರಾಚೀನ ಉಪನದಿಗಳ ಹೆಸರುಗಳು ಮತ್ತು ಅವುಗಳ ಆಧುನಿಕ ಹೆಸರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ವಿತಾಸ್ತ ಅಂದ್ರೆ ಜೇಲಮ್ಮ, ವಿಪಾಸ್ ಅಂದ್ರೆ ಸಟ್ಲೇಜ, ಅಸಿಕ್ನಿ ಅಂದ್ರೆ ಚೆನಾಬ, ಪುರುಷ್ನಿ ಅಂದ್ರೆ ರಾವಿ. ಅದರ ತಪ್ಪಾಗಿರೋದು ವಿಪಾಸ್ ಅಂದ್ರೆ ಬಿಯಾಸ್ ಆಗ್ಬೇಕಿತ್ತು. ಆದ್ರೆ ಇಲ್ಲಿ ಏನಾಗಿದೆ? ಸಟ್ಲೇಜ್ ಆಗಿದೆ. ಅದನ್ನು ಕೊಟ್ಟೇವು ನೋಡ್ರಿ. ಶತುದ್ರಿ ಅಂದ್ರೆ ಸಟ್ಲೇಜ, ಪುರುಷ್ನಿ ಅಂದ್ರೆ ರಾವಿ, ಅಶಿಕಿನಿ ಅಂದ್ರೆ ಚಿನಾಬ, ವಿತಾಸ್ತ ಅಂದ್ರ ಜೇಲಮ್ಮ, ವಿಪಾಸ್ ಅಂದ್ರ ಬಿಯಾಸ, ದೃಶದ್ವತಿ ಅಂದ್ರ ಗಗ್ಗರ, ಕುಬಾ ಅಂದ್ರ ಕಾಬೂಲ, ಸುವಸ್ತು ಅಂದ್ರ ಸ್ವಾತಿ, ಕೃಮಾ ಅಂದ್ರ ಕುರ್ರಮ್ಮ, ಗೋಮತಿ ಅಂದ್ರ ಗೋಮಾಲ. ಇವೆಲ್ಲ ಹೆಸರುಗಳು ಋಗ್ವೇದ ಮತ್ತು ಪ್ರೆಸೆಂಟ್ ಇರ್ತಕ್ಕಂಥ ಹೆಸರುಗಳು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಯಾವ ಆಡಳಿತಗಾರನು ಮದುರೈ ಮೇಲೆ ವಿಜಯ ಸಾಧಿಸಿದನು ಮತ್ತು ಅದರ ನಂತರ ಮಧುರಾಂತಕ ಅಂದ್ರೆ ಮದುರೈ ನಾಶಕ ಎಂಬ ಬಿರುದನ್ನು ಧರಿಸಿದನು? 1ನೇ ಕುಲತ್ತುಂಗ, ರಾಜೇಂದ್ರ ಪ್ರಥಮ, ಪರಾಂತಕ, 1ನೇ ಪರಾಂತಕ, 1ನೇ ಆದಿತ್ಯ ಅಂತೇಳಿ ಆಪ್ಷನ್ ಇದಾವೆ.
ಆನ್ಸರ್ ಬಂದ್ಬಿಟ್ಟು 1ನೇ ಪರಾಂತಕ ಕೊಟ್ಟೆ ನೋಡ್ರಿ, ಬಿರುದುಗಳದಾಗ ಐತಿ ನೋಡ್ರಿ. ಮಧುರಾಂತಕ ಮಧುರೈ ಕೊಂಡನ್, ಸಂಗ್ರಾಮ ರಾಘವ, ಪರಾಕೇಸರಿ ವರ್ಮ, ವೀರನಾರಾಯಣ, ಪಂಡಿತ ವತ್ಸಲ, ದೇವೇಂದ್ರ ಚಕ್ರವರ್ತಿ, ಕುಂಜರ ಮಲ್ಲನ್, ಸೂರ ಚೂಳಾಮಣಿ, ವೀರಚೋಳ ಅಂತ ಹೇಳಿ ಇವೆಲ್ಲ ಬಿರುದುಗಳು ಆತನಿಗಿದ್ವು. ಹಾಗಾಗಿ ಮಧುರಾಂತಕ ಅಂತೇಳಿ 1ನೇ ಬಿರುದ ಐತಿ ನೋಡ್ರಿ. ಕ್ಲಿಯರ್ ಐತ್ರಿ? ಅದನ್ನು ಕೂಡ ನಮ್ಮ ನೋಟ್ಸ್ದಾಗ ಕ್ಲಾಸ್ ನೋಟ್ಸ್ದಾಗ ಕೊಟ್ಟೆವು. ನೆಕ್ಸ್ಟ್, ರಾಜ್ಯ ಧನದೇವನ ಅಯೋಧ್ಯೆ ಶಿಲಾಶಾಸನವು ಶುಂಗ ಆಡಳಿತಗಾರರ 2 ಅಶ್ವಮೇಧ ಯಜ್ಞಗಳನ್ನ, ಅಂದ್ರೆ ಶುಂಗ ಯಾವ ಆಡಳಿತಗಾರ 2 ಅಶ್ವಮೇಧ ಯಜ್ಞಗಳನ್ನ ಮಾಡಿದ್ದನೆಂದು ದಾಖಲಿಸಿದೆ. ಯಾವುದು? ಧನದೇವನ ಅಯೋಧ್ಯೆ ಶಿಲಾಶಾಸನ ಅಂತ ಕೇಳ್ತಾರೆ. ಆಪ್ಷನ್ ಬಂದ್ಬಿಟ್ಟು ದೇವಭೂತಿ, ವಸುಮಿತ್ರ, ಪುಷ್ಯಮಿತ್ರ ಶುಂಗ ಮತ್ತು ಅಗ್ನಿಮಿತ್ರ ಅಂತೇಳಿ ಆಪ್ಷನ್ ಇದಾವ. ಆನ್ಸರ್ ಬಂದ್ಬಿಟ್ಟು ಪುಷ್ಯಮಿತ್ರ ಶುಂಗ ಕೊಟ್ಟೆ ನೋಡ್ರಿ. 6ನೇ ತಲೆಮಾರಿನ ವಂಶಸ್ಥನಾದ ಧನದೇವನ ಅಯೋಧ್ಯ ಶಾಸನ. ಧನದೇವನು ಅಯೋಧ್ಯೆಯ ಗವರ್ನರ್ ಆಗಿದ್ದನು. ಅಯೋಧ್ಯ ಶಾಸನದಲ್ಲಿ ಸೇನಾಪತಿ ಪುಷ್ಯಮಿತ್ರನು 2 ಅಶ್ವಮೇಧ ಯಾಗಗಳನ್ನ ಮಾಡಿದನೆಂದು ವಿವರಿಸಲಾಗಿದೆ. ಕ್ಲಿಯರ್ ಆಗಿ ಕೊಟ್ಟಿದ್ದೇನೆ ನೋಡ್ರಿ. ನೆಕ್ಸ್ಟ್, ಗುಪ್ತ ಆಡಳಿತಗಾರ ಕುಮಾರಗುಪ್ತನ ಮಂತ್ರಿ ಪೃಥ್ವಿಸೇನನು ಶೈವನಾಗಿದ್ದನು ಎಂದು ಯಾವ ಶಾಸನದಿಂದ ತಿಳಿದು ಬರುತ್ತದೆ? ಮಂಕನೂರು ಶಾಸನ, ಮಾಂಡ್ಸೋರ್ ಶಾಸನ, ಬಿಲ್ಸಾದ್ ಶಾಸನ, ಕರ್ಮದಂಡ ಶಾಸನ. ಆನ್ಸರ್ ಬಂದ್ಬಿಟ್ಟು ಕರ್ಮದಂಡ ಶಾಸನ ಕೊಟ್ಟೆ ನೋಡ್ರಿ. ಕರ್ಮದಂಡ ಶಾಸನ. ಶಿವನ ವಿಗ್ರಹದ ಕೆಳಭಾಗದಲ್ಲಿ ಕೆತ್ತಲಾಗಿದೆ. ಈ ಪ್ರತಿಮೆಯನ್ನ ಕುಮಾರಗುಪ್ತನ ಮಂತ್ರಿ ಪೃಥ್ವಿಸೇನ. ಪೃಥ್ವಿಸೇನನನ್ನ ಪೃಥ್ವೀಶ್ವರ ಎಂದು ಕರೆಯಲಾಗಿದೆ. ಲಿಂಗ ಪ್ರತಿಷ್ಠಾಪನೆ ಮಾಡಿದ ಪೃಥ್ವಿಸೇನ, ಮಹಾದೇವನ ಆರಾಧನೆಯ ಬಗ್ಗೆ ಎಲ್ಲ ಐತ್ ನೋಡ್ರಿ ಇದ್ರ ಕೊಟ್ಟಿ ಕರ್ಮದಂಡ ಶಾಸನ. ನೆಕ್ಸ್ಟ್, ಹರ್ಷವರ್ಧನನ ಆಡಳಿತದಲ್ಲಿ ಕಟುಕ ಎಂದು ಕರೆಯಲ್ಪಡುವ ಅಧಿಕಾರಿಯು ಈ ಕೆಳಗಿನ ಯಾವುದಕ್ಕೆ ಜವಾಬ್ದಾರನಾಗಿದ್ದನು ಅಂತ ಹೇಳಿ ಐತಿ? ರಾಜಮನೆತನಗಳ ದಾಖಲೆಗಳ ನಿರ್ವಹಣೆ, ವಿದೇಶಾಂಗ ಕಾರ್ಯದರ್ಶಿ, ಯುದ್ಧ ಮತ್ತು ಶಾಂತಿ ಮಂತ್ರಿ, ಆಣೆ ಪಡೆಗಳ ಕಮಾಂಡ್ ಅಂತ ಹೇಳಿ ಐತಿ. ಆನ್ಸರ್ ಬಂದ್ಬಿಟ್ಟು ಆಣೆ ಪಡೆಗಳ ಕಮಾಂಡ್ ಆಗಿದ್ದ. ಕೊಟ್ಟೆ ನೋಡ್ರಿ, ಇಲ್ಲೂ ಐತ. ಸ್ಕಂದಗುಪ್ತ, ಹರ್ಷನ ಸಮಕಾಲೀನ ಸ್ಕಂದಗುಪ್ತ ಗಜದಳದ ಆನೆಗಳ ಮುಖ್ಯಸ್ಥ ಅಥವಾ ಕಟುಕ ಆಗಿದ್ದ ಅಂತ ಹೇಳಿ. ಜೊತೆಗೆ ಬನ್ಸ್ಕೇರ ಶಾಸನದಲ್ಲಿ ಇವನನ್ನ ಸಂದೇಶವಾಹಕ, ದೂತಕ, ಮಹಾಸಾಮಂತ, ಮಹಾಪ್ರಮತಾರ ಅಂತ ಹೇಳಿ ಕರೆಯಲಾಗಿದೆ ಅನ್ನೋದನ್ನ ಕಾಣ್ತೀವಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವ ಜೋಡಿಯು ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಬ್ರಹ್ಮಪುರೇಶ್ವರ ದೇವಾಲಯ ಪುಳ್ಳಮಂಗೈ ಕರೆಕ್ಟ್ ಐತಿ. ಕೊರಂಗನಾಥ ದೇವಾಲಯ ಶ್ರೀನಿವಾಸನಲ್ಲೂರು ಕರೆಕ್ಟ್ ಐತಿ. ಬೃಹದೀಶ್ವರ ದೇವಾಲಯ ಮಹಾಬಲಿಪುರಂ ಇದ ತಪ್ಪೈತಿ. ಯಾಕಂದ್ರೆ ಬೃಹದೀಶ್ವರ ದೇವಾಲಯ 2 ಕಡೆ ಐತಿ. ಒಂದು ತಂಜಾವೂರು ಬಿಟ್ರ ಗಂಗೈಕೊಂಡ ಚೋಳಪುರಂ, ಉಳಿದ ಕಡೆ ಬೃಹದೀಶ್ವರ ದೇವಾಲಯ ಇಲ್ಲ. ಇಲ್ಲಿ ಇವ್ರು ಕೊಟ್ಟದ್ದು ಮಹಾಬಲಿಪುರಂ, ಹಾಗಾಗಿ ಅದೇ ತಪ್ಪೈತಿ. ಇಲ್ಲಿ 2 ಬೃಹದೀಶ್ವರ ದೇವಾಲಯಗಳ ಉಲ್ಲೇಖಗಳನ್ನ ಕೊಟ್ಟೈತಿ ನೋಡ್ರಿ. ಅದರಲ್ಲಿ ಗಂಗೈಕೊಂಡ ಚೋಳಪುರಂ ಕಾವೇರಿ ನದಿ ದಡದಲ್ಲಿರೋದು ಒಂದು ಕೊಟ್ಟೈತಿ. ಇನ್ನೊಂದು ಬೃಹದೀಶ್ವರ ಅಥವಾ ರಾಜರಾಜೇಶ್ವರ ದೇವಾಲಯ ತಂಜಾವೂರದಾಗ ಐತಿ, ಕೋವಿಲ್ ದೇವಸ್ಥಾನ ಅಂತಾರ ಅನ್ನೋದನ್ನ ಅದು ಕೂಡ 2 ಸ್ಕ್ರೀನ್ ಶಾಟ್ ಅನ್ನ ಒಂದೇ ಸ್ಕ್ರೀನ್ ದಲ್ಲಿ ಹಾಕಿದೀನಿ, ನೋಡ್ಕೋಬಹುದು ಅದನ್ನ ನೀವು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಎಲ್ಲಾ ಜೀವಿಗಳ ಕಲ್ಯಾಣವೇ ನನ್ನ ಕರ್ತವ್ಯ ಎಂದು ನಾನು ನಂಬುತ್ತೇನೆ. ಸರ್ವಲೋಕದ ಹಿತಕ್ಕಿಂತ ಮಿಗಿಲಾದ ಬೇರೆ ಕೆಲಸವಿಲ್ಲ. ನಾನು ಮಾಡುವ ಶೌರ್ಯದ ಕಾರ್ಯಗಳು ಪೂರ್ವಜರು ನನ್ನಿಂದ ಮುಕ್ತವಾಗಲು ಮಾಡಿದಂತವುಗಳಾಗಿವೆ ಅಂತ ಹೇಳಿ ಈ ಮೇಲಿನ ಸ್ಟೇಟ್ಮೆಂಟ್ ಅನ್ನ ಅಶೋಕ ಕೊಡ್ತಾನ. ಎಷ್ಟನೇ ಶಿಲಾಶಾಸನದಲ್ಲಿ ಉಲ್ಲೇಖ ಐತೆ ಅಂತ ಹೇಳಿ ಕೇಳಿದಾರ. ಇಲ್ಲಿ ಬಂದದ ನೋಡ್ರದ. ಜನರು, ಜನರ, ರಾಜನ ಮತ್ತು ಜನರ ನಡುವಿನ ಪರಿಸ್ಥಿತಿಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ಪಡೆಯುವ ಆತನ ಬಯಕೆಯನ್ನ 6ನೇ ಬಂಡೇಗಲ್ಲು ಶಾಸನ ತಿಳಿಸ್ತಿತ್ತು. ಇನ್ನು ನೆಕ್ಸ್ಟ್, ಹಳೆಯ ಶಿಲಾಯುಗ ಲೋವರ್ ಪ್ಯಾಲಿಯೋಲಿಥಿಕ್ ಏಜ್. ಇಲ್ಲಿ ಸುಧಾರಿತ ಮತ್ತು ಹೆಚ್ಚು ಸೀಮಿತವಾಗಿರುವ ಕೈಗೊಡಲಿಗಳು, ಕ್ಲೀವರ್ಗಳಿಂದ ಗುರುತಿಸಲ್ಪಟ್ಟ ಕಲ್ಲಿನ ಉಪಕರಣಗಳ ಸಂಗ್ರಹವನ್ನ ಉಲ್ಲೇಖಿಸಲು ಸಾಮಾನ್ಯವಾಗಿ ಯಾವ ಪದವನ್ನ ಬಳಸ್ತಿದ್ರು ಕೇಳಿದಾರ. ಅದರಲ್ಲಿ ಆರ್ಕಿಮಿಡಿಯನ್ನ, ಲೆವಾಲೋಯಿಸ, ಅಸೂಲಿಯನ ಮತ್ತ ಚಾಲ್ಸೆಡೋನಿ ಅಂತ ಇದಾವ. ನಮ್ಮಲ್ಲಿ ಬಂದ್ಬಿಟ್ಟು ಅಸಿಲಿಯನ್ ಅನ್ನ ಬಳಸ್ತಾರ, ಅದನ್ನು ಕೊಟ್ಟೆ ನೋಡ್ರಿ. ಹತ್ತಿರ ಪಕ್ಕಂ ಅಸುಲಿಯನ್ ಮಾದರಿಯ ಕೈಗೊಡಲಿ ಮತ್ತು ನೀರೆಮೆಯ ಪಳಿಯುಳಿಕೆಗಳು ಸಿಕ್ಕದ್ದನ್ನ ಕಾಣ್ತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ತಪ್ಪಾದ ಜೋಡಿಯನ್ನ ಅಧ್ಯಕ್ಷರು ಡಿಪಾರ್ಟ್ಮೆಂಟ್. ಇವು ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ ಇರ್ತಕ್ಕಂಥವು. ವಿವಿತಾಧ್ಯಕ್ಷ, ಕಸಾಯಿಖಾನೆ ಇದ ಏನಾಗೈತೆ ಅಂದ್ರ ತಪ್ಪಾದ ಜೋಡಿ. ಉಳಿದೆಲ್ಲವೂ ಕರೆಕ್ಟ್ ಅದಾವ. ಸಂಸ್ಥಾಧ್ಯಕ್ಷ ಅಂದ್ರ ಮಾರುಕಟ್ಟೆ ಅಧಿಕಾರಿ, ಸೂತ್ರಾಧ್ಯಕ್ಷ ಅಂದ್ರ ನೂಲುವ ಮತ್ತ ನೇಯುವ ಅಧಿಕಾರಿ, ಕುಪ್ಯಾಧ್ಯಕ್ಷ ಅಂದ್ರ ಅರಣ್ಯ ಇಲಾಖೆ. ಇಲ್ಲಿ ಕೊಟ್ಟೆ ನೋಡ್ರಿ. ವಿವಿತಾಧ್ಯಕ್ಷ ತಪ್ಪೈತೆ ಹೇಳಿದ್ನಲ್ಲ, ಇಲ್ಲಿ ಏನ್ ಮಾಡಿದಾರ ಕಸಾಯಿಖಾನೆ ಕೊಟ್ಟಾರ, ತಪ್ಪು. ಇಲ್ಲಿ ಬಂದ್ಬಿಟ್ಟು ಪಣ್ಯಾಧ್ಯಕ್ಷ ವಾಣಿಜ್ಯ ಇಲಾಖೆ ಐತಿ, ವಿವಿತಾಧ್ಯಕ್ಷ ಮೇವು ಪ್ರದೇಶ ವ್ಯಾಪಾರ,
ಸಂಸ್ಥಾಧ್ಯಕ್ಷ, ವ್ಯಾಪಾರ ಮಾರ್ಗಗಳ ಮುಖ್ಯಸ್ಥ, ಎಲ್ಲ ಕರೆಕ್ಟ್ ಐತಿ ಇಲ್ಲಿ. ಅಲ್ಲಿ ಮೇವು ಪ್ರದೇಶಗಳ ನಿಯಂತ್ರಕ ಯಾರು, ವಿತ್ತಾಧ್ಯಕ್ಷ, ಆದ್ರೆ ಇವ್ರು ಕೊಟ್ಟಿದ್ದು ಕಸಾಯಿಖಾನೆ, ಹಾಗಾಗಿ ತಪ್ಪೈತಿ. ನೆಕ್ಸ್ಟ್, ಬ್ರೆಡ್ ಬಾಸ್ಕೆಟ್ ಅಥವಾ ರೊಟ್ಟಿ ಬುಟ್ಟಿ ಎಂದು ಕರೆಯಲ್ಪಡುವ ನವಶಿಲಾಯುಗದ ತಾಣ ಎಲ್ಲಿದೆ? ಹೇಳಿದ್ನಲ್ಲ, ಬೋಲಾನ್ ನದಿ ದಂಡೆದಾಗ ಐತಿ, ಅದೇ ಮೆಹರ್ಗರ್. ಮೆಹರ್ಗರ್ಗೆ ಬೋಲಾನ್ ನದಿ ಐತಿ ನೋಡ್ರಿ ಕೊಟ್ಟೇನ. ಮೆಹರ್ಗರ್ ಅನ್ನ ರೊಟ್ಟಿ ಬುಟ್ಟಿ ಅಂತಾರ, ನವಶಿಲಾಯುಗದ ರೊಟ್ಟಿ ಬುಟ್ಟಿ, ಬ್ರೆಡ್ ಬಾಸ್ಕೆಟ್ ಅಂತ ಹೇಳಿ ಕರೆದಿದ್ದನ್ನ ಕಾಣ್ತೀವಿ, ಮೆಹರ್ಗರ್. ಯಾಕಂದ್ರೆ ಅಲ್ಲೇ ಮೊದಲ ಕೃಷಿ ಆರಂಭವಾಗಿದ್ರಿಂದ ಅದನ್ನ ಬ್ರೆಡ್ ಬಾಸ್ಕೆಟ್ ಆಫ್ ದಿ ನಿಯೋಲಿಥಿಕ್ ಏಜ್ ಅಂತ ಹೇಳಿ ಕರೀತಾರೆ. ಇನ್ನು ನೆಕ್ಸ್ಟ್, ಸೆಲ್ಯೂಕಸ್ ನಿಕೇಟರ್ ಪ್ರಥಮನು ಚಂದ್ರಗುಪ್ತ ಮೌರ್ಯನಿಗೆ ಬಿಟ್ಟುಕೊಟ್ಟ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ ಅಂತ ಕ್ವಶನ್ ಐತಿ. ಅದರಲ್ಲಿ ಪೊರಪನಿಸಾರೆ ಕಾಬುಲ್ಲಾ, ಅರ್ಕೋಶಿಯಾ ಕಂದಹಾರ, ಗ್ರೆಡೋಶಿಯಾ ಪಂಜಾಬ, ಏರಿಯಾ ಹೆರಾತ್ ಅಂತ ಐತಿ. ಇಲ್ಲಿ ಗ್ರೆಡೋಶಿಯಾ ಪಂಜಾಬ್ ತಪ್ಪು, ಯಾಕಂದ್ರೆ ಗ್ರೆಡೋಶಿಯಾ ಅಂದ್ರ ಬಲೂಚಿಸ್ತಾನ, ಪಂಜಾಬ್ ಅಲ್ಲ. ನೋಡ್ರಿ ಕೊಟ್ಟೆ ನೋಡ್ರಿ, ಅರ್ಚೋಶಿಯಾ ಕಂದಹಾರ, ಪೊರೋಪನಿಸೆಡ್ ಕಾಬುಲ್ಲಾ, ಏರಿಯಾ ಹೆರಾತ, ಗ್ರೆಡೋಶಿಯಾ ಅಂದ್ರ ಬಲೂಚಿಸ್ತಾನ. ಗ್ರೆಡೋಶಿಯಾ ಅಂದ್ರ ಬಲೂಚಿಸ್ತಾನ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಶಾತವಾಹನ ರಾಜ್ಯ ಯಜ್ಞಶ್ರೀ ಶಾತಕರ್ಣಿಯ ನಾಣ್ಯಗಳು ಯಾವ ಪ್ರದೇಶದಲ್ಲಿ ಕಂಡು ಬಂದಿಲ್ಲ? ಇವು ನಾಣ್ಯಗಳ ಹಡಗಿನ ಚಿತ್ರಗಳನ್ನ ಹೊಂದಿದಂತ ನಾಣ್ಯಗಳಾಗಿದಾವೆ. ಮಧ್ಯಪ್ರದೇಶ, ಕೇರಳ, ಆಂಧ್ರ ಪ್ರದೇಶ, ಗುಜರಾತ. ಆಂಧ್ರ ಪ್ರದೇಶದಾಗಂತೂ ಶಾತವಾಹನರ ಅವ್ರ ತವರು ಮನಿ ಅದ, ಅಲ್ಲಿ ಅಂತ ಕಂಡು ಬರಾಕಬೇಕವ. ಇನ್ನು ಮಧ್ಯಪ್ರದೇಶ, ಗುಜರಾತದಾಗ ಕಂಡು ಬಂದವ, ಕೇರಳದಾಗ ಕಂಡು ಬಂದಿಲ್ಲ. ನೋಡೋಣ ಇಲ್ಲಿ ಕೊಟ್ಟೇನ. ಇವನ ನಾಣ್ಯಗಳ ಮೇಲೆ ಹಡಗಿನ ಚಿತ್ರಗಳಿರುವ ಇವನ ಕಡಲಾಚೆಯ ವ್ಯಾಪಾರ ಮೇಲಿದ್ದ ಆಸಕ್ತಿಯನ್ನ ತೋರಿಸುತ್ತದೆ. ಇವನ ಬೆಳ್ಳಿ ನಾಣ್ಯಗಳು ಗುಜರಾತ್, ಮಧ್ಯಪ್ರದೇಶ ಭಾಗಗಳಲ್ಲಿ ಕಂಡು ಬಂದವು. ಇನ್ನು ಆಂಧ್ರ ಪ್ರದೇಶದಾಗ ಅವರು ಇರೋದ್ರಿಂದ ಆಂಧ್ರ ಪ್ರದೇಶದಾಗ ಸಹಜವಾಗಿ ಕಂಡು ಬಂದಿರ್ತಾವ. ಕಂಡು ಬರದೇ ಇರೋ ಪ್ರದೇಶ ಕೇರಳ. ಭಾರತದಲ್ಲಿ ಮೊದಲ ಬಾರಿಗೆ 1867-68ರಲ್ಲಿ ಎಸಿಎಲ್ ಕಾರ್ಲೈಲ್ ಅವರು ಯಾವ ಸ್ಥಳದಲ್ಲಿ ಶಿಲಾಚಿತ್ರಗಳನ್ನ ರಾಕ್ ಪೇಂಟಿಂಗ್ಸ್ ಗಳನ್ನ ಪತ್ತೆ ಹಚ್ಚಿದ್ರು ಅಂತ ಐತಿ. ಭಾಗ್ ಗುಹೆಗಳು, ಅಜಂತಾ ಗುಹೆಗಳು, ಸೋಗಿಘಾಟ, ಬಿಂಬೆಟ್ಕ. ಇಲ್ಲಿ ಕೊಟ್ಟೆ ನೋಡ್ರಿ, ಸೋಗಿಘಾಟ್ ಮೊದಲ ಸ್ಥಳ. ಭಾರತದ ಉಪಖಂಡದಲ್ಲಿಯೇ ಶಿಲಾಚಿತ್ರಕಲೆಯ ಕುರುಹನ್ನ ಪತ್ತೆ ಹಚ್ಚಲ್ಪಟ್ಟ ಮೊದಲ ಸ್ಥಳ ಉತ್ತರ ಪ್ರದೇಶದ ಸೋಗಿಘಾಟ್. ಇದನ್ನ 1867-68ರಲ್ಲಿ ಎಸಿಎಲ್ ಕಾರ್ಲೈಲ್ ರವರು ಪತ್ತೆ ಹಚ್ಚಿದರು. ನೋಟ್ಸ್ದಾಗ ಕ್ಲಿಯರ್ ಆಗಿ ಐತಿ, ಕ್ಲಾಸ್ ನೋಟ್ಸ್ದಾಗ. ಯಾವ ಶಾಸನವು ಹರ್ಷವರ್ಧನ್ನ ಸಹಿಯನ್ನ ಹೊಂದಿದೆ ಮತ್ತು ಅವನ ಕ್ಯಾಲಿಗ್ರಾಫಿಕ್ ಹಸ್ತಾಕ್ಷರ ಕೌಶಲ್ಯವನ್ನ ಪ್ರತಿಬಿಂಬಿಸುತ್ತದೆ? ಇಲ್ಲಿ ಮೆಹರೌಲಿ ಅವನ ಶಾಸನ ಅಲ್ಲ, ಜುನಾಗಢ ಅವನ ಶಾಸನ ಅಲ್ಲ, ಅಲಹಾಬಾದ್ ಅವನ ಶಾಸನ ಅಲ್ಲ. ಅವನ್ ಒಂದೇ ಒಂದು ಶಾಸನ ಐತಿ ಇಲ್ಲಿ, ಅದು ಬನ್ಸ್ಕೇರಾ ಶಾಸನ. ನೋಡ್ರಿ ಬನ್ಸ್ಕೇರಾ ಶಾಸನ. ಇಲ್ಲಿ ಅವನ ಲಿಪಿ ನೋಡ್ರಿ, ಅವನ ಸಿಗ್ನೇಚರ್ ಐತಿ ನೋಡ್ರಿ, ಬ್ರಾಹ್ಮಿ ಲಿಪಿದಾಗ ಐತಿ. ಅದನ್ನು ಕೊಟ್ಟೆ ನೋಡ್ರಿ ಸ್ಪಷ್ಟವಾಗಿ. ಇದು ಕೂಡ ನಮ್ಮ ಕ್ಲಾಸ್ ನೋಟ್ಸ್ ಇಂದ ಬಂದೇ ಐತಿ. ಸ್ವಹಸ್ತೋಮಂ ಮಹಾರಾಜಾದಿರಾಜ ಶ್ರೀಹಸ್ತ್ಯಂ ಅಥವಾ ಶ್ರೀಹರ್ಷತ್ಯಂ ಅಂತ ಹೇಳಿ ಬರ್ದಿದ್ದಾನಾತ. ಐತ್ ನೋಡ್ರಿ ಇಲ್ಲಿ ಬ್ರಾಹ್ಮಿ ಲಿಪಿದಾಗ. ನೆಕ್ಸ್ಟ್, ಈ ಕೆಳಗಿನ ಯಾವ ನಗರವು ಕುಶಾನ ಸಾಮ್ರಾಜ್ಯದ ದಕ್ಷಿಣದ ರಾಜಧಾನಿಯಾಗಿತ್ತು? ತಕ್ಷಶಿಲೆ, ಪೇಶಾವರ, ಬೇಗ್ರಾಮ, ಮಥುರಾ. ಪೇಶಾವರ ಅಂತೂ ಉತ್ತರದ ರಾಜಧಾನಿ ಇರ್ತದೆ, ಯಾಕಂದ್ರೆ ಮೇನ್ ರಾಜಧಾನಿ ಉತ್ತರಕ್ಕತ್ತದು, ವಾಯುವ್ಯ ಭಾಗ. ದಕ್ಷಿಣದ ಕೇಳ್ಯಾರ ಅವ್ರ, ಹಾಗಾದ್ರೆ ಅದು ಬಂದ್ಬಿಟ್ಟು ಮಥುರಾ ಐತ್ ನೋಡ್ರಿ. ಪೇಶಾವರ ಅಥವಾ ಪುರುಷಪುರ ಅವರ ರಾಜಧಾನಿಯಾಗಿತ್ತು, ಉತ್ತರಕ್ಕೆತ್ತು. ದಕ್ಷಿಣಕ್ಕೆ ಮಥುರಾ ಅವರ ರಾಜಧಾನಿಯಾಗಿತ್ತು. ಅದನ್ನು ಕೂಡ ಕೊಟ್ಟೈತಿ ನೋಡ್ರಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಪುರಾತತ್ವ ಸಾಮಗ್ರಿಗಳ ಕಾಲ ನಿರ್ಣಯಕ್ಕಾಗಿ ಅತ್ಯಂತ ಜನಪ್ರಿಯ ಮತ್ತು ದೋಷರಹಿತ ವಿಧಾನ ಯಾವುದು? ಪೊಟ್ಯಾಷಿಯಂ ಆರ್ಗಾನ, ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್, ಯುರೇನಿಯಂ ಸರಣಿ, ರೇಡಿಯೋ ಕಾರ್ಬನ್ C14 ಮೆಥಡ್ ಅಂತ ಐತಿ. ಯಾವ್ದು ಫೇಮಸ್ ಅಂದ್ರೆ ಐತಿ ನೋಡ್ರಿ, ಕಾರ್ಬನ್ 14 ಅಥವಾ ರೇಡಿಯೋ ಕಾರ್ಬನ್ ಡೇಟಿಂಗ್ ವಿಧಾನ ಇವುಗಳಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡೆದಿದೆ. ಉಳಿದಂತೆ ಇವೆಲ್ಲ ಇದಾವ, ಆದ್ರ ಕೇಳಿದ್ದವರು ಫೇಮಸ್ ಯಾವ್ದು ಕೇಳ್ಯಾರ, ಅದು ರೇಡಿಯೋ ಕಾರ್ಬನ್ ಡೇಟಿಂಗ್ ಮೆಥಡ್ ಕೊಟ್ಟೈತಿ. ಇವು ಎಲ್ಲ ಕ್ಲಾಸ್ ನೋಟ್ಸ್ದಾಗ ಬಂದಂತ ಕ್ವಶನ್ಸ್. ನೆಕ್ಸ್ಟ್, ಭಾರತದಲ್ಲಿ ಅತ್ಯಂತ ಹಳೆಯ ಕಾಲಾನುಕ್ರಮದ ಕೈಗೊಳ್ಳಲಿ ಹ್ಯಾಂಡ್ ಎಕ್ಸ್ ಸಂಸ್ಕೃತಿಯ ಉಪಕರಣಗಳು ಎಲ್ಲಿ ಪತ್ತೆಯಾಗಿವೆ? ಬೇಲನ್ ಕಣಿವೆ ಮತ್ತು ಸಿಂಗ್ರೌಲಿ ಜಲಾನಯನ ಪ್ರದೇಶ, ಬದ್ ಮದುರೈ ಮತ್ತು ಎತ್ತಿರಂಪಕ್ಕಮ್ಮ, ಸಿಂಗ್ರೌಲಿ ಜಲಾನಯನ ಪ್ರದೇಶ ಮತ್ತು ಪಲ್ಲವರಮ್ಮ, ಸೋಹನ್ ಕಣಿವೆ ಮತ್ತು ಬೇಲನ್ ಕಣಿವೆ. ಆನ್ಸರ್ ಬಂದ್ಬಿಟ್ಟು ಬದ್ ಮದುರೈ ಮತ್ತು ಎತ್ತಿರಂಪಕ್ಕಮ್ಮ. ಗೊತ್ತೈತಿ ನಿಮ್ಗೆ ಯಾಕೆ ಅನ್ನೋದು ಇಲ್ಲಿ ಹೇಳ್ತೀನಿ ನೋಡಿ. ಕೈಗೊಳ್ಳಲಿ ಮದ್ರಾಸಿಯನ್ ಸಂಸ್ಕೃತಿ. ಈ ಸಂಸ್ಕೃತಿಯ ಸಾಧನಗಳು ಮೊದಲು ಮದ್ರಾಸ್ನ ಬದ್ ಮದುರೈ ಮತ್ತು ಎತ್ತಿರಂಪಕ್ಕಂನಲ್ಲಿ ಕಂಡು ಬಂದವು. ಅದು ಕೂಡ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಮೆನ್ಷನ್ ಐತಿ.
ಯಾವ್ದೊಂದು ಕ್ವಶನ್ ಮಿಸ್ ಆಗಲ್ಲ. ನೆಕ್ಸ್ಟ್, ಶಿಖರ ಸ್ವಾಮಿಯು ಚಂದ್ರಗುಪ್ತ ಸೆಕೆಂಡ್ ಸೇವೆಗೆ ಸಲ್ಲಿಸಿದನು ಸೆಕೆಂಡ್ ನಲ್ಲಿ, ಮತ್ತು ಅವನ ಮಗ ಪೃಥ್ವಿಸೇನನು ಕುಮಾರಗುಪ್ತ 1ನೇ ಮಂತ್ರಿ ಕುಮಾರಾದಿತ್ಯನಾಗಿ ಸೇವೆ ಸಲ್ಲಿಸಿದನು ಎಂದು ಯಾವ ಶಾಸನ ಹೇಳ್ತೈತಿ? ಆಲ್ರೆಡಿ ಈಗೊಮ್ಮೆ ಕ್ವಶನ್ ಇದ್ರ ಮ್ಯಾಗ ಬಂದ್ ಹೋಗೈತಿ. ಕರ್ಮದಂಡ ಶಾಸನನ ಹೇಳ್ತೈತಿ ಇದ್ರ ಬಗ್ಗೆ. ಆಲ್ರೆಡಿ ಈಗೊಮ್ಮೆ ಹೇಳೇನಿ, ಇನ್ನೊಮ್ಮೆ ಹೇಳ್ತೇನೆ, ಕೊಟ್ಟೆ ನೋಡ್ರಿ. ಕರ್ಮದಂಡ ಶಾಸನ ಪೃಥ್ವೀಶರ, ಅದೇ ರೀತಿಯಾಗಿ ಶಿಖರ ಸ್ವಾಮಿ ಚಂದ್ರಗುಪ್ತ ಸೆಕೆಂಡ್ ಕುಮಾರಾದಿತ್ಯನಾಗಿದ್ದನು, ಅದನ್ನು ಕೂಡ ಕೊಟ್ಟೈತಿ ನೋಡ್ರಿ. ಎರಡೂ ಬಂದಾವ, ಯಾವುದು ಮಿಸ್ ಆಗಿಲ್ಲ, ಮಿಸ್ ಆಗೋದು ಇಲ್ಲ. ಅವ್ರು ಏನ್ ಫಾಲೋ ಮಾಡ್ತಾರೋ, ಯಾವ್ದನ್ನ ತ್ರೋಗಿನ್ ಕೇಳ್ತಾರೋ ಎಲ್ಲ ನಮಗ್ ಗೊತ್ತದ. ನೆಕ್ಸ್ಟ್, 1930ರ ದಶಕದಲ್ಲಿ ಲೋರೈಲೈ ಅಥವಾ ಲೋರ್ಲೈ ಕಣಿವೆಯ ರಾಣಾಗುಂಡೈನಲ್ಲಿ ಉತ್ಖನನವನ್ನ ಯಾರು ನಡೆಸಿದ್ರು? ಬ್ರಿಗೇಡಿಯರ್ ರಾಸ್, ಸರ್ ಮಾರ್ಟಿಮರ್ ವೀಲರ್, ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್, ಆಡಿ ಬ್ಯಾನರ್ಜಿ. ಇದನ್ನು ಹೇಳ್ತೇವೆ ನೋಡ್ರಿ. ಈ ವರದಿಯನ್ನ ಮೇಡಮ್ ಪಟೇಲ್ ಹಾಗೂ ಬ್ರಿಗೇಡಿಯರ್ ರಾಸ್ ರಾಣಿಗುಂಡೈನಲ್ಲಿ ದೊರೆತ ಆರಂಭಿಕ ಹರಪ್ಪನ್ ಹಂತಕ್ಕೆ ಸಂಬಂಧಿಸಿದ ಕುದುರೆಯ ದಂತದ ಅವಶೇಷವನ್ನ ವರದಿ ಮಾಡಿದ್ರು ಬ್ರಿಗೇಡಿಯರ್ ರಾಸ್ ಅವರು. ಏಟ್ ನೋಡ್ರಿ, ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯ ಸ್ಮಾರಕ ಶಾಸನಕ್ಕೆ ಉದಾಹರಣೆಯಾಗಿದೆ? ಸಾಂಕೀಸಾ, ಸಾರಾನಾಥ, ಲುಂಬಿನಿ, ರಾಂಪೂರ್ವ. ಸಾರಾನಾಥ ರಾಜಕೀಯ ಶಿಲಾಶಾಸನಗಳು ಅಂತ ಐತ್ ನೋಡ್ರಿ. ಸಾರಾನಾಥ. ನೆಕ್ಸ್ಟ್, ಯಾವ ಶಾಸನದಲ್ಲಿ ಸಮುದ್ರಗುಪ್ತನನ್ನ ಲಿಚ್ಛವಿ ದೈಹಿತ್ರ ಎಂದು ಉಲ್ಲೇಖಿಸಲಾಗಿದೆ? ಅಂದ್ರ ಲಿಚ್ಛವಿಯರ ಮೊಮ್ಮಗ. ಅಲಹಾಬಾದ್ ಶಾಸನ, ಅಲಹಾಬಾದಕ್ಕೆ ಇನ್ನೊಂದು ಹೆಸರು ಪ್ರಯಾಗ್ ಪ್ರಶಸ್ತಿ ಅಂತ ಹೇಳಿ ಕರೀತಾರ. ಇಲ್ಲ ಐತ್ ನೋಡ್ರಿ, ತೆಳಗಡೆ ಕೊಟ್ಟೆ ನೋಡ್ರಿ. ಲಿಚ್ಛವಿ ದೌಹಿತ್ರ, ಇವನ ಮಗ ಸಮುದ್ರಗುಪ್ತನನ್ನ ಪ್ರಯಾಗ ಪ್ರಶಸ್ತಿಯಲ್ಲಿ ಲಿಚ್ಛವಿ ದೌಹಿತ್ರ ಎಂದು ಕರೆಯಲಾಗಿದೆ. ಕ್ಲಿಯರ್ ಆಗಿ ಮೆನ್ಷನ್ ಐತಿ. ಪ್ರಯಾಗ ಪ್ರಶಸ್ತಿ ಅಂದ್ರ ಅಲಹಾಬಾದ್ ಸ್ತಂಭ ಶಾಸನ. ನೆಕ್ಸ್ಟ್, ಮಹಾಪದ್ಮನಂದನಿಂದ ನಿರ್ಮೂಲನೆಗೊಂಡ ರಾಜವಂಶಗಳಲ್ಲಿ ಈ ಕೆಳಗಿನ ಯಾವುದು ಸೇರಿಲ್ಲ? ಪಾಂಡುಕರು, ಕಾಶಿಯರು ಅಂದ್ರ ಕಾಶಿದವರ, ಕಾಶಿಯನ ಅಂತ ಸ್ಥಳದವರ, ವಿತಿಹೋತ್ರರು, ಮೈಥಿಲರು. ಇಲ್ಲಿ ಐತಿ ನೋಡ್ರಿ, ಕಾಶಿ ಐತಿ, ಮೈಥಿಲಿ ಐತಿ, ವಿತೋತ್ರ ಐತಿ. ಹಾಗಾದ್ರೆ ಇಲ್ದೇ ಇರೋರು ಯಾರು? ಪಾಂಡುಕರು. ಹಾಗಾಗಿ ಯಾರು ಇಲ್ಲ ಅಂದ್ರ ಪಾಂಡುಕರು ಸೇರಿಲ್ಲ. ಯಾರು ಸೇರಿಲ್ಲ? ಪಾಂಡುಕರು ಸೇರಿಲ್ಲ. ನೆಕ್ಸ್ಟ್, ವೆನ್ನಿ ಕದನದಲ್ಲಿ ಪಾಂಡ್ಯರು ಮತ್ತು ಚೇರರ ಒಕ್ಕೂಟವನ್ನ ಸೋಲಿಸಿದ ಸಾಹಸಕ್ಕಾಗಿ ಯಾವ ಚೋಳ ರಾಜನನ್ನ ನೆನಪಿಸಿಕೊಳ್ಳಲಾಗುತ್ತದೆ? ಕರಿಕಾಲ, ನಲಂಕಿಲ್ಲಿ, ಇಲಂದೆರಿಯನ್ನ, ನಡುಂಕೆಲ್ಲಿ. ಆನ್ಸರ್ ಬಂದ್ಬಿಟ್ಟು ಕರಿಕಾಲ. ಅವನ ಬಗ್ಗೆ ಐತ್ ನೋಡ್ರಿ. ಈತ ವೆನ್ನಿ ಕಾಳಗದಲ್ಲಿ ಪಾಂಡ್ಯ, ಚೇರ ಮತ್ತು ಇನ್ನಿತರ ಆಡಳಿತಗಾರರ ಸಂಯುಕ್ತ ಸೈನ್ಯವನ್ನ ಸೋಲಿಸಿದನು. ಕರಿಕಾಲ ಅಂತ ಐತ್ ನೋಡ್ರಿ ಅವನ ಬಗ್ಗೆ ಹೇಳುವಾಗ. ನೆಕ್ಸ್ಟ್, 16 ಮಹಾಜನಪದಗಳಲ್ಲಿ ಒಂದಾದ ಶೂರಸೇನದ ರಾಜಧಾನಿ ಯಾವುದಾಗಿತ್ತು? ಮಥುರಾ. ಐತ್ ನೋಡ್ರಿ, ರಾಜಧಾನಿ ಮಥುರಾ. ನೆಕ್ಸ್ಟ್ ಪಟ್ಟಿ ಐತಿ. ಬೌದ್ಧ ಮಿಷನರಿಗಳನ್ನ ಧರ್ಮ ಪ್ರಚಾರಕ್ಕಾಗಿ ಅಶೋಕ ಎಲ್ಲಿ ಕಳಿಸಿದ ಅನ್ನೋದು ಹೊಂದಿಸಿ ಬರೆಯ ರೀತಿ. ಒಂದ್ ಕಡೆ ಆ ಪ್ರಚಾರಕರಿದ್ರ, ಒಂದ್ ಕಡೆ ಅವ್ರು ಹೋದಂತ ಪ್ರದೇಶ ಐತಿ. ಮಜ್ಜಂತಿಕ, ಮಹದೇವ, ಸೋನ, ಮಹೇಂದ್ರ. ಇದರಲ್ಲಿ ಮಹದೇವ ದೇವರ ಮೈಸೂರಿಗೆ ಬರ್ತಾನ. ಮಜ್ಜಂತಿಕ ಈತ ಬಂದ್ಬಿಟ್ಟು ಕಾಶ್ಮೀರಕ್ಕೆ ಹೋಗ್ತಾನ. ಮಹದೇವ ಬಂದ್ಬಿಟ್ಟು, ಸೋನಾ ಬಂದ್ಬಿಟ್ಟು ಬರ್ಮಾಕ್ ಹೋಗ್ತಾನ. ಮಹೇಂದ್ರ ಬಂದ್ಬಿಟ್ಟು ಲಂಕಾಕ್ ಹೋಗ್ತಾನ. ಇಲ್ಲಿ ಸಿ ಆಪ್ಷನ್ ಐತಿ, ಅದನ್ನು ಕೊಟ್ಟೇವ್ ಆಲ್ರೆಡಿ ನೋಡ್ರಿ. ಮಧ್ಯಮ ಹಿಮಾಲಯ, ಮಹಾಮಧ್ಯಮ ಕಾಶ್ಮೀರ ಮತ್ತು ಗಾಂಧಾರ, ರಕ್ಷಿತ ಬನವಾಸಿ, ಧರ್ಮ ರಕ್ಷಿತ ಅಪರಾಂತ, ಮಹಾರಕ್ಷಿತ ಗ್ರೀಕ್ ದೇಶ, ಮಹಾಧರ್ಮ ರಕ್ಷಿತ ಮಹಾರಾಷ್ಟ್ರ, ಮಹೇಂದ್ರ ಸಂಗಮಿತ್ರ ಸಿಲೋನ, ಸೋನಾ ಮತ್ತು ಉತ್ತರ ಬರ್ಮಾ, ಮಹಾದೇವತೆಯರ ಮಹಿಷ ಮಂಡಲಕ್ಕೆ ಹೋದಿದ್ದನ ಕಾಣ್ತೀವಿ. ಇನ್ನು ನೆಕ್ಸ್ಟ್, ಕಹಂ ಸ್ತಂಭ ಶಾಸನದಲ್ಲಿ ಯಾವ ಆಡಳಿತಗಾರನನ್ನ ಕ್ಷಿತಿಪ ಶತಪತಿ ಎಂದು ವರ್ಣಿಸಲಾಗಿದೆ? ಅಂದ್ರ 100 ರಾಜರ ಅಧಿಪತಿ ಅಥವಾ 100 ಯುದ್ಧಗಳ ಒಡೆಯ ಅಂತ ಹೇಳ್ತಿದಾರೆ. ಸಮುದ್ರಗುಪ್ತ. ಸಮುದ್ರಗುಪ್ತ ಇಲ್ಲಿ ಕೊಟ್ಟೈತಿ ನೋಡ್ರಿ. 100 ಯುದ್ಧಗಳ ವಿಜೇತ, 100 ಅಧಿಪತಿಗಳ ಒಡೆಯ ಅಂತ ಹೇಳಿ ಕೊಟ್ಟೈತಿ. ಸಮುದ್ರಗುಪ್ತ ಪರಾಕ್ರಮಾಂಕ ಅಂತ ಹೇಳಿ ಕರಿತೀವಿ, 100 ಯುದ್ಧಗಳನ್ನ ಗೆದ್ದಿದ್ದರಿಂದ. ನೆಕ್ಸ್ಟ್, ಈ ಕೆಳಗಿನವರಲ್ಲಿ ಯಾರು ಯಾಜ್ಞವಲ್ಕ್ಯ ಸ್ಮೃತಿಯ ವ್ಯಾಖ್ಯಾನಕಾರರಲ್ಲ ಅಥವಾ ಅವರಲ್ಲಿ ಸೇರಿಲ್ಲ ಅಂತ ಕೇಳಿದಾರೆ? ಕಮೆಂಟೇಟರ್ಸ್. ಯಾವುದಕ್ಕೆ? ಯಾಜ್ಞವಲ್ಕ್ಯ ಸ್ಮೃತಿಗೆ ಈ ಕೆಳಗಿನ ಯಾರು ಕಮೆಂಟೇಟರ್ಗಳಲ್ಲ? ಕ್ಷುಲ್ಲಕ ಭಟ್ಟ ಅಥವಾ ಕುಲ್ಲುಕ ಭಟ್ಟ, ವಿಜ್ಞಾನೇಶ್ವರ, ಅಪರಾರ್ಕ, ವಿಶ್ವರೂಪ. ಹಾಗಾದ್ರೆ ಯಾರು ನೋಡೋಣ? ಉತ್ತರ ಕುಲ್ಲುಕ ಭಟ್ಟ. ಯಾಕಂದ್ರೆ ಇಲ್ಲಿ ಕೊಟ್ಟೆ ನೋಡ್ರಿ,
ಯಾಜ್ಞವಲ್ಕ್ಯ ಸ್ಮೃತಿಯ ಮೇಲೆ ಟೀಕಾಕಾರರು ಅಂತ ಕೊಟ್ಟೇನು. ವಿಶ್ವರೂಪ, ವಿಜ್ಞಾನೇಶ್ವರ, ಅಪರಾರ್ಕ ಹಸಿರು ಕಲರ್ದಾಗ ಅವರನ್ನ ತೋರಿಸಿದೆವು, ಗ್ರೀನ್ ಕಲರ್ದಾಗ ನೋಡ್ರಿ. ಹಾಗಾದ್ರೆ ಇಲ್ಲಿ ಕ್ಷುಲ್ಲಕ ಭಟ್ಟ ಇಲ್ಲ, ಆನ್ಸರ್ ಬಂದ್ಬಿಟ್ಟು ಕ್ಷುಲ್ಲಕ ಭಟ್ಟ. ಇನ್ನು ನೆಕ್ಸ್ಟ್, ಸಿಂಧೂ ನಾಗರಿಕತೆಯ ಅವನತಿಗೆ ಸಂಬಂಧಿಸಿದಂತೆ ವಿದ್ವಾಂಸರು ಅವರು ನೀಡಿದ ಕಾರಣಗಳಲ್ಲಿ ತಪ್ಪಾದ ಜೋಡಿಯನ್ನ ಗುರುತಿಸಿ. ಒಂದ್ ಕಡೆ ವಿದ್ವಾಂಸರದಾರ, ಒಂದ್ ಕಡೆ ಅಭಿಪ್ರಾಯ. SR ರಾವ್ ತಪ್ಪಿದ್ರು, ಬಾಯಿ ಆಕ್ರಮಣ ಅಂತ ಹೇಳ್ತಾರ. ಇನ್ನ MR ಸಾನಿ ಪ್ರವಾಹ ಫ್ಲಡ್ ಅಂತ ಹೇಳಿದಾರೆ, JH ಮ್ಯಾಕೆ ಫ್ಲಡ್ ಅಂತ ಹೇಳಿದಾರ, ಆರ್ವೆಲ್ಸ್ಟೇನ ಹವಾಮಾನ ಅಂತ ಹೇಳಿದಾರೆ. ಆದ್ರೆ SR ರಾವ್ ತಪ್ಪ, ಯಾಕಂದ್ರೆ SR ರಾವ್ ಕೂಡ ಪ್ರವಾಹದ ಬಗ್ಗೆನ ತಮ್ಮ ಅನಿಸಿಕೆಯನ್ನ ನೀಡಿದವರು. ಏತ್ ನೋಡ್ರಿ, ಮ್ಯಾಕೆ ಇದಾರ, ಮಾರ್ಷಲ್ ಇದಾರ, SR ರಾವ್ ಪ್ರವಾಹದಾಗ ಇದಾರ. ಅವ್ರು ಕೊಟ್ಟೈತಿ ಆಲ್ರೆಡಿ ಅದು. ಇನ್ ಆಸ್ ಇಟ್ ಇಸ್ ಆರ್ವೆಲ್ ಸ್ಪೇನ್ ಅಂತೂ ಹವಾಮಾನ ಬದಲಾವಣೆ ಇದಾರೆ ಇಲ್ಲಿ ತೆಳಗಡೆ ಲಾಸ್ಟ್. ಹಾಗಾಗಿ ತಪ್ಪು ಯಾವ್ದಂದ್ರೆ SR ರಾವ್. ಯಾವುದು? SR ರಾವ್ ತಪ್ಪು. ಇನ್ನು ಕೊನೆಯದಾಗಿ ನವ ಶಶಾಂಕ ಚರಿತೆ ಕೃತಿಯನ್ನ ರಚಿಸಿದವರು ಯಾರು? ಪದ್ಮಗುಪ್ತ. ಯಾರು ರಚಿಸಿದಾರ? ಪದ್ಮಗುಪ್ತ ರಚಿಸಿದಾನ. ಕೊಟ್ಟೈತಿ ನೋಡ್ರಿ, ನವ ಶಶಾಂಕ ಚರಿತೆ, ಪದ್ಮಗುಪ್ತ ಪಾರಿಮಾಳನ ನವ ಶಶಾಂಕ ಚರಿತೆ. ಓಕೆ, ಇಷ್ಟೆಲ್ಲ ಕ್ವಶನ್ಸ್ಗಳು ನಮ್ಮ ಕ್ಲಾಸ್ನಿಂದಾನ ಬಂದವ. ಒಟ್ಟಾರೆಯಾಗಿ 70ರಲ್ಲಿ 62 ಕ್ವಶನ್ಸ್ ನಮಗೂ ಬಂದಾವ. ಇನ್ನು 8 ಕ್ವಶನ್ಸ್ ಅಂತೂ ನಮಗೂ ಬಂದಿಲ್ಲ ಅಂತಾನೆ ಹೇಳ್ತೇವೆ. ಯಾಕಂದ್ರೆ ಅವು ಯಾಕೆ ಬಂದಿಲ್ಲ ಅಂದ್ರೆ ಅವು ರೀಜನಲ್ ಕ್ವಶನ್ಸ್ ಇದ್ವು. ನಮ್ಮಲ್ಲಿ ಹೆಂಗೆ ಕರ್ನಾಟಕ ಇತಿಹಾಸ ಅಂತ ಐತಿಲ್ಲ, ಹಾಗಲ್ಲಿ ಅವರು ಉತ್ತರ ಪ್ರದೇಶ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಇತಿಹಾಸದ ಕುರಿತು ಪ್ರಶ್ನೆಗಳು ಬಂದಾವ. ಹಾಗಾಗಿ ಅವು ನಮ್ಮ ಕ್ಲಾಸ್ನಿಂದ ಬಂದಿಲ್ಲ, ಯಾಕಂದ್ರೆ ನಾವು ಅದನ್ನ ಹೇಳೋದಿಲ್ಲ ಸಿಲೆಬಸ್. ಕ್ಲಿಯರ್ ಐತಿ? ಇಂಥ ಅಪಾರ್ಚುನಿಟೀಸ್ ಅನ್ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನೇನ ಒಳ ಮೀಸಲಾತಿ ಕುರಿತು ಬಗೆಹರಿದಿದೆ ಎಲ್ಲ ಸಮಸ್ಯೆಗಳು, ರಿಕ್ರೂಟ್ಮೆಂಟ್ಗಳ ಆಗ್ತಾವ. ಆಲ್ರೆಡಿ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡಿ ಕ್ಲಾಸ್ಗಳ ನಡೆಯದಾವ. ನೀವು ಯಾವಾಗ ಬೇಕಾದ್ರೂ ಸೇರಿದ್ರು ಕೂಡ ಆ ಎಲ್ಲ ಕ್ಲಾಸ್ಗಳ ನಿಮಗೆ ರಿಪೀಟ್ ಆಗ್ತಾವ. ಅಪಾರ್ಚುನಿಟೀಸ್ ಅನ್ನ ಮಿಸ್ ಮಾಡ್ಕೋಬೇಡಿ. ಆಮೇಲೆ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೋದು ಅಂತಾರಲ್ಲ, ಆ ರೀತಿಯಾಗಿ ಮ್ಯಾಕ್ಸಿಮಮ್ 50%ಗಿಂತ ಹೆಚ್ಚಿನ ಸೀಟ್ಗಳನ್ನೆಲ್ಲ ನಮ್ಮ ಕ್ಲಾಸ್ನವರು ಹೊಡಿತಾರೆ. ಆ ಲೆವೆಲ್ಗೆ ಅವ್ರಿಗೆ ಪ್ರಿಪ್ರೇಷನ್ ಮಾಡತ್ತೀವಿ. ಇಡೀ ಇಂಡಿಯಾದಲ್ಲಿ ನಾವು ನೀಡ್ತಕ್ಕಂತಹ ಟೀಚಿಂಗ ಮತ್ತು ಕ್ಲಾಸ್ ನೋಟ್ಸ್ ಅನ್ನ ಯಾರು ನೀಡಕ ಸಾಧ್ಯವಿಲ್ಲ. ಯಾರಾದ್ರೂ ನೀಡಿದ್ರೆ ಅವರಿಗೆ ಕ್ಲಾಸ್ನಲ್ಲಿ ಫ್ರೀ ಅಡ್ಮಿಷನ್ ಮಾಡ್ಕೋತೀವಿ, ಅಥವಾ ಅಡ್ಮಿಷನ್ ಮಾಡಿದವ್ರು ತೋರಿಸಿದ್ರೆ ಅವರಿಗೆ ದುಡ್ಡನ್ನ ರಿಟರ್ನ್ ಮಾಡ್ತೀವಿ. ಅಷ್ಟೊಂದು ಗ್ಯಾರಂಟಿ. ನಾವು ಹೇಳಿದ್ದಂಥ ಕ್ಲಾಸನ್ನ ನೀವು ಕ್ಲಿಯರ್ ಆಗಿ ಕೇಳಿಸ್ಕೊಂಡು ನಿಮ್ಮ ಪರಿಶ್ರಮ ಹಾಕಿದ್ದೇ ಆದಲ್ಲಿ ಪಕ್ಕಾ ಒಂದು ಸೀಟನ್ನ ಹುದ್ದೆಯನ್ನ ಪಡೆದೇ ಪಡಿತೀರ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅಡ್ಮಿಷನ್ ಪಡೆದಿಲ್ಲ ಅಂದ್ರೆ ಪಡೀರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕ್ಲಾಸ್ನಲ್ಲಿ ಮುಂದಿನ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.